ನಮಸ್ತೆ ಸ್ನೇಹಿತರೆ, ನಾನು ಮಹೇಶ್, ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ. ಇಂದಿನ ಅಂದರೆ ಶುಕ್ರವಾರ ಜುಲೈ 10, 2026 ಪ್ರಜಾವಾಣಿ ಪತ್ರಿಕೆಯ ವಿಶ್ಲೇಷಣೆಯನ್ನು ಒಬ್ಬ ಟಾಪರ್ ಅಥವಾ ಅಧಿಕಾರಿಯ ರೀತಿ ನಾವು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಒಂದು ಸಣ್ಣ ಮಾಹಿತಿ. ಯಾರೆಲ್ಲ ಋಣಾತ್ಮಕವಾಗಿ ಆಲೋಚನೆ ಮಾಡ್ತಾ ಇರ್ತಾರೆ, ಯಾವ ಪರೀಕ್ಷೆಯೂ ನನ್ನಿಂದ ಆಗೋದಿಲ್ಲ, ನಾನು ಹೈಸ್ಕೂಲಲ್ಲಿ ತುಂಬ ಕಡಿಮೆ ಸ್ಕೋರ್ ಮಾಡಿದ್ದೆ, ಹಾಗೂ PUCಯಲ್ಲಿ ಇಷ್ಟು ಸ್ಕೋರ್ ಮಾಡಿದ್ದೆ, ಡಿಗ್ರಿಯಲ್ಲಿ ಈ ಥರ ಇದ್ದೆ, ತುಂಬ ಸಬ್ಜೆಕ್ಟ್ಸ್ ಬ್ಯಾಕ್ ಆಗಿತ್ತು ಅಂತೇಳಿ. ಸೊ ಅವರಿಗೆಲ್ಲರಿಗೂ ಒಂದು ಮೋಟಿವೇಶನ್ ಸುದ್ದಿ ಅಂತೇಳಿ ಹೇಳ್ಬೋದು. ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಭಾವಚಿತ್ರ, ಇವರ ಹೆಸರು ಸಮೀರ್ ಶರ್ಮಾ ಅಂತೇಳಿ. ಇವರು IPS ಆಫೀಸರು. ಪ್ರಸ್ತುತ ಜಮ್ಮು ಕಾಶ್ಮೀರ ಕೇಡರ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ IPS ಆಫೀಸರ್ ಆಗಿ. 2010ನೇ ಬ್ಯಾಚ್ನಲ್ಲಿ ಮೀನ್ಸ್ UPSC ಬ್ಯಾಚ್ನಲ್ಲಿ ಇವರು ಆಲ್ ಇಂಡಿಯಾ ರ್ಯಾಂಕ್ 182 ಪಡ್ಕೋತಾರೆ. ಆದರೆ ಇವರ ಹಿನ್ನೆಲೆಯನ್ನು ನಾವು ಗಮನಿಸಿದಾಗ SSLCಯಲ್ಲಿ ಕೇವಲ 57% ಸ್ಕೋರ್ ಮಾಡ್ತಾರೆ. ಫಸ್ಟ್ PUCನಲ್ಲಿ ಕೇವಲ 34% ಸ್ಕೋರ್ ಮಾಡ್ತಾರೆ. ಅದೇ ರೀತಿಯಾಗಿ ಸೆಕೆಂಡ್ PUCನಲ್ಲಿ 60% ಸ್ಕೋರ್ ಮಾಡ್ತಾರೆ. ಆ್ಯಂಡ್ ಇದೆಲ್ಲವೂ ಆದ ನಂತರ PUC ಪಾಸ್ ಆದ ನಂತರ ಡಿಗ್ರಿಗೆ ಹೋಗ್ತಾರೆ, ಅಂದರೆ ಇಂಜಿನಿಯರಿಂಗ್ಗೆ ಜಾಯ್ನ್ ಆಗ್ತಾರೆ. ಇಂಜಿನಿಯರಿಂಗಲ್ಲಿ ಸರಿಸುಮಾರು 24 ಸಬ್ಜೆಕ್ಟ್ಸನ್ನು ಡ್ಯೂ ಇಟ್ಕೋತಾರೆ. 24 ಸಬ್ಜೆಕ್ಟ್ಸನ್ನು ಡ್ಯೂ ಇಟ್ಕೊಂಡು ನಂತರ ಅವಮಾನಕ್ಕೆ ಒಳಗಾಗ್ತಾರೆ. ಅವಮಾನಕ್ಕೆ ಒಳಗಾಗಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಒಂದು ನಿರ್ಧಾರ ಮಾಡ್ತಾರೆ, ನಾನು ಏನಾದರೂ ಒಂದು ಬದಲಾವಣೆ ಕಾಣಲೇಬೇಕು, ನಾನು ಯಶಸ್ಸಾಗಲೇಬೇಕು ಅಂತೇಳಿ. ಸೊ ನಂತರ ಏನು ಮಾಡ್ತಾರೆ, ಎಲ್ಲ ಸಬ್ಜೆಕ್ಟ್ಸನ್ನು ಬ್ಯಾಕ್ ಇರ್ತಕ್ಕಂಥ ಎಲ್ಲ ಸಬ್ಜೆಕ್ಟ್ಸನ್ನು ಕ್ಲಿಯರ್ ಮಾಡಿಕೊಂಡು ಇಂಜಿನಿಯರಿಂಗನ್ನು ಕ್ಲಿಯರ್ ಮಾಡ್ಕೋತಾರೆ. ಕ್ಲಿಯರ್ ಮಾಡಿಕೊಂಡು ನಂತರದಲ್ಲಿ UPSC ಪರೀಕ್ಷೆಯನ್ನು ತಗೋತಾರೆ. UPSC ಪರೀಕ್ಷೆಯಲ್ಲಿ 2010ನೇ ಬ್ಯಾಚ್ನಲ್ಲಿ ಇಡೀ ರಾಷ್ಟ್ರಕ್ಕೆ 182ನೇ ರ್ಯಾಂಕನ್ನು ಬರ್ತಾರೆ. ಈ ಮೂಲಕ ತನ್ನ ಕೇಪಬಿಲಿಟಿಯನ್ನು, ತನ್ನ ಅರ್ಹತೆಯನ್ನು ಇಡೀ ರಾಷ್ಟ್ರಕ್ಕೆ ತೋರಿಸ್ಕೊಡ್ತಾರೆ ಇವರು. ಇದೇ ರೀತಿಯಾಗಿ ಯಾರೆಲ್ಲ ತಮ್ಮ ಹೈಸ್ಕೂಲ್ ಜೀವನದಲ್ಲಾಗಿರ್ಬೋದು, ಡಿಗ್ರಿ ಲೈಫಲ್ಲಾಗಿರ್ಬೋದು, ಸ್ವಲ್ಪ ಆವರೇಜ್ ಸ್ಟೂಡೆಂಟ್ ಆಗಿದ್ರು ಸಹ ಮತ್ತೆ ನನ್ನ ಕೈಲಿ ಇದಾಗಲ್ಲ, ನನ್ನ ಕೈಲಿ ಏನೂ ಆಗೋದಿಲ್ಲ ಅಂತೇಳಿ ಋಣಾತ್ಮಕವಾಗಿ ಆಲೋಚನೆಯನ್ನು ಮಾಡೋದು ಬಿಟ್ಟು ಸಾಧನೆ ಮಾಡೋದ್ರ ಕಡೆಗೆ ನಿಮ್ಮ ಹೆಜ್ಜೆ ಇರಲಿ ಅಂತ ಹೇಳ್ತಾ ಈ ದಿನದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮೊದಲ ಮುಖಪುಟದಲ್ಲಿ ಭೂಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಅವರು ಜಮ್ಮು ಕಾಶ್ಮೀರದಲ್ಲಿ ಗಡಿ ನಿಯಂತ್ರಣ ರೇಖೆಯ ಉದ್ದಕ್ಕೂ ಇರುವ ಕೆಲ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು ಅಂತ ಹೇಳಿದೆ. ಸೊ ಹಾಗಾದರೆ ನಮಗೆ ಇಲ್ಲಿ ಪರೀಕ್ಷೆಯಲ್ಲಿ ಎಲ್ಲಿ ಹೋಗಿ ಯಾರು ಪರಿಶೀಲನೆ ಮಾಡೋದು ಅಂತ ಕೇಳೋದಿಲ್ಲ. ಆದರೆ ಇಲ್ಲಿರ್ತಕ್ಕಂತಹ ಪ್ರಮುಖ ಮಾಹಿತಿಯನ್ನು ಭೂಸೇನಾ ಮುಖ್ಯಸ್ಥರು ಯಾರಿದ್ದಾರೆ ಧೀರಜ್ ಸೇಠ್ ಅವರು, ಅದು ಪ್ರಿಲಿಮ್ಸ್ನಲ್ಲಿ ಅಥವಾ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಿಂದ ಹಿಡಿದು SDA, FDA, ಅದೇ ರೀತಿಯಾಗಿ ಗ್ರೂಪ್ C, ಇನ್ನೂ ಹಲವಾರು ಪರೀಕ್ಷೆಗಳಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಇಲ್ಲಿ ಆರ್ಮಿ ಮುಖ್ಯಸ್ಥರು ಯಾರು? ಜನರಲ್ ಸೇಠ್. ಧೀರಜ್ ಸೇಠ್ ಅವರು. ಅದೇ ರೀತಿಯಾಗಿ ಏರ್ ಚೀಫ್ ಮಾರ್ಷಲ್ ಇರ್ತಾರೆ. ಏರ್ ಚೀಫ್ ಮಾರ್ಷಲ್. ಪ್ರಸ್ತುತ ಏರ್ ಚೀಫ್ ಮಾರ್ಷಲ್ ಯಾರಾಗಿದ್ದಾರೆ? ಇಲ್ಲಿ ಆರ್ಮಿ ಚೀಫ್ ಧೀರಜ್ ಸೇಠ್ ಅವರಾಗಿರ್ತಾರೆ. ಪ್ರಸ್ತುತ ಏರ್ ಚೀಫ್ ಮಾರ್ಷಲ್ ಅವರು ಅಮರ್ಪ್ರೀತ್ ಸಿಂಗ್ ಇರ್ತಾರೆ. ಅದೇ ರೀತಿಯಾಗಿ ನೇವಿ ಅಡ್ಮಿರಲ್ ಅಂದರೆ ನೌಕಾ ಪಡೆಗಳ ಮುಖ್ಯಸ್ಥರು ಕೃಷ್ಣ ಸ್ವಾಮಿನಾಥನ್ ಅವರು ಆಗಿರ್ತಾರೆ. ಅದೇ ರೀತಿಯಾಗಿ ಈ ಮೂರೂ ಪಡೆಗಳ ಜೊತೆ ಒಂದು ಸಮನ್ವಯವನ್ನು ಸಾಧಿಸುವುದಕ್ಕಾಗಿ ಒಬ್ಬ CDS ಇರ್ತಾರೆ. CDS ಅಂದರೆ ರಕ್ಷಣಾ ಪಡೆಗಳ ಮುಖ್ಯಸ್ಥರು ಒಬ್ಬರು ಇರ್ತಾರೆ, ಚೀಫ್ ಆಫ್ ಡಿಫೆನ್ಸ್ ಸಿಸ್ಟಮ್. ಪ್ರಸ್ತುತ ರಾಜಾ ಸುಬ್ರಹ್ಮಣ್ಯ ಅವರು ಪ್ರಸ್ತುತ ಚೀಫ್ ಆಫ್ ಡಿಫೆನ್ಸ್ ಸಿಸ್ಟಮ್ ಇರ್ತಾರೆ. ಸೊ ಈ ಮೂರು ಪಡೆಗಳ ಅಂದರೆ ನೌಕಾಪಡೆ, ವಾಯುಪಡೆ ಹಾಗೂ ಆರ್ಮಿ ಏನಿದೆ, ಈ ಮೂರೂ ಪಡೆಗಳ ಜೊತೆ ಸಮನ್ವಯತೆಯನ್ನು ಸಾಧಿಸಿ ಇವರು ರಕ್ಷಣಾ ವಿಚಾರಗಳಿಗೆ ಸಂಬಂಧಪಟ್ಟಂತಹ ನೇರ ವಿಚಾರಗಳನ್ನು, ವಿಷಯ ವಸ್ತುಗಳನ್ನು ನೇರವಾಗಿ ರಕ್ಷಣಾ ಸಚಿವರಿಗೆ ವರದಿಯನ್ನು ಮಾಡುತ್ತಾರೆ. ಇಲ್ಲಿ ಈ ಮೂರೂ ಪಡೆಗಳ ಮಹಾದಂಡನಾಯಕರು ಯಾರಾಗಿರ್ತಾರೆ ಅಂತ ಹೇಳಿದ್ರೆ ಭಾರತದ ರಾಷ್ಟ್ರಪತಿಗಳು ಆಗಿರ್ತಾರೆ. ಈ ಮೂರು ಪಡೆಗಳ ಮಹಾದಂಡನಾಯಕರು ಭಾರತದ ರಾಷ್ಟ್ರಪತಿಗಳಾಗಿರ್ತಾರೆ. ಈ ಮೂರು ಪಡೆಗಳ ಮುಖ್ಯಸ್ಥರನ್ನು ಭಾರತದ ರಾಷ್ಟ್ರಪತಿಗಳು ಭಾರತ ಸಂವಿಧಾನದ ವಿಧಿ 53ನೇ ವಿಧಿ ಅನ್ವಯ ಇವರು ನೇಮಕ ಮಾಡ್ತಾರೆ. ಅದೇ ರೀತಿಯಾಗಿ ಒಂದು ಪರೀಕ್ಷಾ ದೃಷ್ಟಿಯಿಂದ ಒಂದು ವಿಚಾರವನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇಲ್ಲಿ ಮೂರು ಪಡೆಗಳ ಮುಖ್ಯಸ್ಥರು ಏನಿದ್ದಾರೆ, ಏರ್ ಚೀಫ್ ಮಾರ್ಷಲ್ ಆಗಿರ್ಬೋದು, ನೇವಿ ಅಡ್ಮಿರಲ್ ಆಗಿರ್ಬೋದು, ಅಥವಾ ಆರ್ಮಿ ಮುಖ್ಯಸ್ಥರಾಗಿರ್ಬೋದು, ಅದೇ ರೀತಿಯಾಗಿ CDS ಅವರಾಗಿರ್ಬೋದು, ಈ ಇಷ್ಟೂ ಜನ ಭಾರತದ ರಾಷ್ಟ್ರಪತಿಗಳಿಂದ ನೇಮಕವಾಗ್ತಾರೆ. ಆದರೆ ಇವರು ಸಚಿವ ಸಂಪುಟದ ನೇಮಕಾತಿ ಸಮಿತಿಯಿಂದ ಶಿಫಾರಸನ್ನು ಪಡೆಯುವ ಮೂಲಕ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ನೇರವಾಗಿ ನೇಮಕ ಮಾಡೋದಿಲ್ಲ. ಸಚಿವ ಸಂಪುಟದ ನೇಮಕಾತಿ ಸಮಿತಿ ಹೊಂದಿರುತ್ತೆ. ಆ ಸಮಿತಿ ಇವರ ಹೆಸರುಗಳನ್ನು ಅಂತಿಮಗೊಳಿಸಿ ಇವರ ಹೆಸರುಗಳನ್ನು ಶಿಫಾರಸು ಮಾಡುತ್ತೆ. ಹಾಗೂ ಪ್ರಸ್ತುತ ಇವರು ಧೀರಜ್ ಸೇಠ್ ಅವರು ಇಲ್ಲಿ ಕೊಟ್ಟಿರತಕ್ಕಂಥ ಪ್ರಕಾರ ಜಮ್ಮು ಕಾಶ್ಮೀರದಲ್ಲಿ ಗಡಿ ನಿಯಂತ್ರಣ ರೇಖೆಯ ಉದ್ದಕ್ಕೂ ಇರುವ ಕೆಲ ಸ್ಥಳಗಳಿಗೆ ಭೇಟಿ ನೀಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಹಾಗಾದರೆ LAC ಹಾಗೂ LOC ನಡುವಿನ ಒಂದು ಸ್ಪಷ್ಟ ವ್ಯತ್ಯಾಸಗಳನ್ನು ನಾವು ನೋಡೋದಾದರೆ ಇಲ್ಲಿ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಹಾಗೂ ಲೈನ್ ಆಫ್ ಕಂಟ್ರೋಲ್. ಲೈನ್ ಆಫ್ ಕಂಟ್ರೋಲ್ ಬರ್ತಕ್ಕಂಥದ್ದು ಪಾಕಿಸ್ತಾನ ಹಾಗೂ ಭಾರತದ ಗಡಿ ಪ್ರದೇಶದಲ್ಲಿ, ಆದರೆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಬರ್ತಕ್ಕಂಥದ್ದು ಚೀನಾ ಹಾಗೂ ಭಾರತದ ಗಡಿ ಪ್ರದೇಶದಲ್ಲಿ. ಇದನ್ನು ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ. ನಂತರದ ಸುದ್ದಿಗಳನ್ನು ನೋಡೋದಾದರೆ ನೀರಿನ ಸಮಸ್ಯೆ, ಪ್ರತಿ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಅನುದಾನ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಮುಖ್ಯಮಂತ್ರಿಗಳು. ಸೊ ಇದು ಪರೀಕ್ಷಾ ದೃಷ್ಟಿಯಿಂದ ನಮಗೇನು ಪ್ರಶ್ನೆ ಇಲ್ಲಿ ಉದ್ಭವ ಆಗೋದಿಲ್ಲ. ಗಡಿ ಕಾಪಾಡಲು ಅಗತ್ಯ ಕ್ರಮ ಅಂತ ಹೇಳ್ತಿದ್ದಾರೆ. ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಪ್ರಕರಣದಲ್ಲಿ ಕನ್ನಡಿಗರ ಹಿತ ಕಾಯಲು ಬದ್ಧರಿದ್ದೇವೆ. ಮಹಾಜನ್ ಆಯೋಗದ ಶಿಫಾರಸುಗಳಂತೆ ನಾವು ಮುಂದುವರಿಯುತ್ತೇವೆ ಎಂದು ಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಒಂದು ಸುದ್ದಿ ಏನು ಅಂತಂದರೆ, ಮಹಾಜನ್ ಆಯೋಗ ಈ ವರದಿ ಏನು ಹೇಳಿದೆ, ಈ ವರದಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ನಾವು ನೋಡೋದು. ಮಹಾಜನ್ ವರದಿಯು 1966ರಲ್ಲಿ ಭಾರತ ಸರ್ಕಾರದ ಮಾಜಿ ನ್ಯಾಯಮೂರ್ತಿ ಮೆಹರ್ ಚಂದ್ ಮಹಾಜನ್ ಅವರ ಅಧ್ಯಕ್ಷತೆಯಲ್ಲಿ ರಚನೆ ಮಾಡಿರ್ತಕ್ಕಂಥ ಒಂದು ಸಮಿತಿ ಇದಾಗಿದೆ.
ಈ ಸಮಿತಿಯು ಕರ್ನಾಟಕ ಅಥವಾ ಮೈಸೂರು ರಾಜ್ಯ, ಬಿಕಾಸ್ 1973ಯಲ್ಲಿ ಕರ್ನಾಟಕ ಅಂತ ಹೇಳಿ ಮರುನಾಮಕರಣ ಆಗುತ್ತೆ ಮೈಸೂರು ರಾಜ್ಯಕ್ಕೆ. ಸೊ ಅಲ್ಲಿವರೆಗೂ ಸಹ ಕರ್ನಾಟಕವನ್ನು ಮೈಸೂರು ರಾಜ್ಯ ಅಂತಲೇ ಕರೀತಾ ಇರ್ತಾರೆ. ಈ ಒಂದು ಮೈಸೂರು ರಾಜ್ಯ ಹಾಗೂ ಮಹಾರಾಷ್ಟ್ರ ರಾಜ್ಯಗಳ ನಡುವಿನ ಗಡಿ ವಿವಾದದ ಬಗೆಹರಿಸುವಿಕೆಗೋಸ್ಕರ ಮಹಾಜನ್ ಸಮಿತಿಯನ್ನು ರಚನೆ ಮಾಡಲಾಗುತ್ತೆ. ಸೊ ಬೆಳಗಾವಿ ಕರ್ನಾಟಕದಲ್ಲೇ ಉಳಿಯಬೇಕು ಅಂತೇಳಿ ಹೇಳಿರ್ತಕ್ಕಂತಹ ಒಂದು ವರದಿ ಯಾವುದು ಅಂತ ಹೇಳಿದ್ರೆ ಮಹಾಜನ್ ವರದಿ. 1960ರಲ್ಲಿ ರಚನೆ ಆಗಿರ್ತಕ್ಕಂಥ ಸಮಿತಿ ಬೆಳಗಾವಿ ಕರ್ನಾಟಕದಲ್ಲೇ ಉಳಿಬೇಕು ಅಂತೇಳಿ ಹೇಳಿರ್ತಕ್ಕಂತಹ ಒಂದು ಸಮಿತಿ. ಹಾಗೂ ಈ ಮಹಾಜನ್ ಯಾರು ಅಂತ ಹೇಳಿದ್ರೆ ಇವರೊಬ್ಬ ಮಾಜಿ ನ್ಯಾಯಮೂರ್ತಿಗಳಾಗಿರ್ತಾರೆ. ಇವರ ಸಂಪೂರ್ಣ ಹೆಸರು ಮೆಹರ್ ಚಂದ್ ಮಹಾಜನ್ ಅಂತೇಳಿ. ಇಷ್ಟು ನೆನಪಿಟ್ಕೊಳ್ಳಿ ಸಾಕು. ನಂತರ ಮುಂದಿನ ಸುದ್ದಿಗಳು. ಬಿಟ್ಕಾಯಿನ್ ಪೊಲೀಸ್ ಅಧಿಕಾರಿಗಳಿಗೆ ಮುಕ್ತಿ. ಈ ಒಂದು ವಿಚಾರದಿಂದ ನಮಗೆ ಪ್ರಶ್ನೆ ಯಾವುದೂ ಬರೋದಿಲ್ಲ ಪರೀಕ್ಷಾ ದೃಷ್ಟಿಯಿಂದ. ಆದರೆ ಇಲ್ಲಿ ಬಿಟ್ಕಾಯಿನ್ ಏನು ಅಂತೇಳಿ ನಾವು ನೋಡಬೇಕಾಗುತ್ತೆ. ಬಿಟ್ಕಾಯಿನ್ ಅಂದರೆ ಇದೊಂದು ಡಿಜಿಟಲ್ ಕರೆನ್ಸಿ. ಇದು 2009ರಲ್ಲಿ ಪರಿಚಯಿಸಿರ್ತಕ್ಕಂತಹ ಒಂದು ಕರೆನ್ಸಿ ಆಗಿರುತ್ತೆ. ಇದನ್ನು ಕ್ರಿಪ್ಟೋ ಕರೆನ್ಸಿ ಅಂತ ಸಹ ಕರೀತಾರೆ. ಇದನ್ನು ಬ್ಲಾಕ್ ಚೈನ್ ತಂತ್ರಜ್ಞಾನದ ಮೇಲೆ ನಿರ್ವಹಣೆ ಮಾಡಲಾಗುತ್ತೆ ಅಂತ ಹೇಳಿ ಹೇಳ್ತಾರೆ. ಆದರೆ ಕಾನೂನಿನ ಅಡಿಯಲ್ಲಿ ಈ ಒಂದು ಬಿಟ್ಕಾಯಿನ್ಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಮಾನ್ಯತೆ ಇರೋದಿಲ್ಲ. ನಮ್ಮ ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಏನಿದೆ, ಈ RBI ವತಿಯಿಂದ ಜಾರಿಯಾಗಿರ್ತಕ್ಕಂತಹ ಡಿಜಿಟಲ್ ಕರೆನ್ಸಿ ಯಾವುದು ಅಂತ ಹೇಳಿದ್ರೆ ಡಿಜಿಟಲ್ ರುಪಿ. ಇದನ್ನು ನೆನಪಲ್ಲಿಟ್ಕೊಳ್ಳಿ. ಇಲ್ಲಿ ಬಿಟ್ಕಾಯಿನ್ ಅಂದರೆ ಏನು? ಡಿಜಿಟಲ್ ಕರೆನ್ಸಿ ಆಗಿರುತ್ತೆ. ಇದು ಡಿಜಿಟಲ್ ಕರೆನ್ಸಿ ಅಥವಾ ಕ್ರಿಪ್ಟೋ ಕರೆನ್ಸಿ ಅಂತ ಸಹ ಇದನ್ನು ಕರೀತಾರೆ. ಆದರೆ ಅಧಿಕೃತವಾಗಿ ನಮ್ಮ ಭಾರತ ಸರ್ಕಾರ RBIನ ಮುಖಾಂತರವಾಗಿ ಒಂದು ಡಿಜಿಟಲ್ ಕರೆನ್ಸಿಯನ್ನು ಜಾರಿಗೆ ತರುತ್ತೆ. ಆ ಡಿಜಿಟಲ್ ಕರೆನ್ಸಿಯ ಹೆಸರು ಡಿಜಿಟಲ್ ರುಪಿ ಅಂತ ಹೇಳಿ. ಇದನ್ನು ನೆನಪಲ್ಲಿಟ್ಕೊಳ್ಳಿ. ನಂತರ ಸುದ್ದಿಯನ್ನು ನೋಡೋದಾದರೆ, ದಾಖಲೆ ಸಲ್ಲಿಕೆ ತಡ 640 ಕೋಟಿ ತಡೆಯಂತೆ ಯಾವ ಯೋಜನೆಯಡಿ ಸಾಗರಮಾಲಾ ಕುಡಿಯುವ ನೀರು ಸೇರಿದಂತೆ ವಿವಿಧ ಯೋಜನೆಗಳ ಕಾಮಗಾರಿಗಳ ಅನುದಾನ ಬಳಕೆ ಪ್ರಮಾಣ ಪತ್ರವನ್ನು ಕರ್ನಾಟಕ ಸರ್ಕಾರ ಸಲ್ಲಿಸದ ಕಾರಣಕ್ಕೆ ಕೇಂದ್ರ ಸರ್ಕಾರ ಅನುದಾನವನ್ನು ಇನ್ನೂ ಬಿಡುಗಡೆ ಮಾಡದೆ ತಡೆ ಹಿಡಿದಿದೆಯಂತೆ. ಇಲ್ಲಿ ಇದು ಕೇಂದ್ರ ಪುರಸ್ಕೃತ ಒಂದು ಯೋಜನೆ ಆಗಿರುತ್ತೆ. ಇಲ್ಲಿ ಸಾಗರಮಾಲಾ ಯೋಜನೆ ಅಂದರೆ ಇದು ಬಂದರು ಅಭಿವೃದ್ಧಿಗೆ ಸಂಬಂಧಿಸಿದಂತಹ ಒಂದು ಯೋಜನೆ ಆಗಿದ್ದು, ಇದು 2015ರಲ್ಲಿ ಜಾರಿ ಮಾಡಿದಂತಹ ಒಂದು ಯೋಜನೆ ಆಗಿದೆ. ಸೊ ಸಾಗರಮಾಲಾ ಯೋಜನೆಯ ರೀತಿ ಇನ್ನೊಂದು ಯೋಜನೆ ಇದೆ, ಅದು ಭಾರತ್ ಮಾಲಾ ಯೋಜನೆ. ಇದು ರಸ್ತೆ ಆಧಾರಿತವಾಗಿ ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ಯೋಜನೆ ಆಗಿದೆ. ಇಲ್ಲಿ ಸಾಗರಮಾಲಾ ಬಂದ್ಬಿಟ್ಟು ಇದು ಬಂದರು ಅಭಿವೃದ್ಧಿಗೆ ಸಂಬಂಧಿಸಿದಂಥ ಒಂದು ಯೋಜನೆ. ಆದರೆ ಭಾರತ್ ಮಾಲಾ ಬಂದ್ಬಿಟ್ಟು ಇದು ರಸ್ತೆ ಆಧಾರಿತ ಅಭಿವೃದ್ಧಿ ಅಷ್ಟೇ ಇದು. ನಂತರ ಪ್ರತಿಭಟನೆ ವೇದಿಕೆಯಲ್ಲಿ CMಗೆ ಪತ್ರ ಇಲ್ಲ. ನೆಕ್ಸ್ಟ್, ಎಲ್ನಿನೋ ಪರಿಣಾಮ ಎದುರಿಸಲು ಸಜ್ಜು, ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ ಗುಪ್ತಾ ಅಂತ. ನೋಡಿ, ಎಲ್ನಿನೋ ಪರಿಣಾಮ ನಮ್ಮ ಭಾರತದ ಮೇಲೆ ಉಂಟಾಗಿದೆ, ಇದ್ರ ಬಗ್ಗೆ ಇದನ್ನ ಎದುರಿಸೋದಕ್ಕೆ ಸಜ್ಜಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗಾದರೆ ಎಲ್ನಿನೋ ಅಂದರೆ ಏನು ಅಂತ ನೋಡಿ. ಇದೊಂದು ಭೌಗೋಳಿಕವಾಗಿ ಉಂಟಾಗ್ತಕ್ಕಂಥ ಒಂದು ಕ್ರಿಯೆ ಆಗಿದೆ ಅಷ್ಟೇ. ಎಲ್ನಿನೋ ಹಾಗೂ ಲಾನಿನೋ ಈ ಎರಡೂ ಕ್ರಿಯೆಗಳು ಕೂಡ ಭಾರತದ ಮೇಲೆ ಉಂಟಾಗ್ತಕ್ಕಂಥ ಮಳೆಯ ಪ್ರಮಾಣವನ್ನು ಅಥವಾ ಇಲ್ಲಿ ಉಂಟಾಗ್ತಕ್ಕಂಥ ಹವಾಮಾನವನ್ನು ನಿರ್ಧಾರ ಮಾಡುತ್ತೆ. ಎಲ್ನಿನೋ ಪರಿಣಾಮ ಅಂದರೆ ಮಧ್ಯ ಮತ್ತು ಪೂರ್ವ ಭಾಗದ ಸಮುದ್ರದ ಮೇಲ್ಮೈ ನೀರು ಸಾಮಾನ್ಯಕ್ಕಿಂತ ಹೆಚ್ಚು ಬಿಸಿಯಾಗ್ತಕ್ಕಂಥ ವಿದ್ಯಮಾನ. ಅಂದರೆ ಪೆಸಿಫಿಕ್ ಸಾಗರದಲ್ಲಿ ನೀರು ಸಾಮಾನ್ಯಕ್ಕಿಂತ ಹೆಚ್ಚಿನದಾಗಿ ಬಿಸಿಯಾಗುವಂತಹ ಒಂದು ವಿದ್ಯಮಾನ ಅಷ್ಟೇ. ಪೆಸಿಫಿಕ್ ಸಮುದ್ರದಲ್ಲಿ ನೀರು ಸಾಮಾನ್ಯಕ್ಕಿಂತ ಹೆಚ್ಚು ಬಿಸಿಯಾಗತಕ್ಕಂಥ ಒಂದು ವಿದ್ಯಮಾನ. ಇದರಿಂದ ಮಾನ್ಸೂನ್ ಗಾಳಿ ಏನಾಗುತ್ತೆ, ತುಂಬ ದುರ್ಬಲವಾಗುತ್ತದೆ. ಭಾರತದಲ್ಲಿ ಇದರಿಂದಾಗಿ ಅತ್ಯಂತ ಕಡಿಮೆ ಮಳೆ ಆಗುತ್ತೆ, ಅಥವಾ ಕೆಲವೊಮ್ಮೆ ಒಂದು ಡ್ರಾಟ್ ಪರಿಸ್ಥಿತಿ ಕೂಡ ಬರ್ಬೋದು, ಬರ ಪರಿಸ್ಥಿತಿ ಕೂಡ ಬರ್ಬೋದು. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಅಲ್ಲೆಲ್ಲೋ ಪೆಸಿಫಿಕ್ ಸಾಗರದಲ್ಲಿ ಉಂಟಾಗ್ತಕ್ಕಂಥ ಒಂದು ಭೌಗೋಳಿಕ ವಿದ್ಯಮಾನದಿಂದ ಭಾರತದ ಮೇಲೆ ಅಥವಾ ಭಾರತದಲ್ಲಿ ಮಳೆ ಯಾವ ರೀತಿ ಡಿಸೈಡ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ಅದು ಯಾಕೆ ಅಂತ ಹೇಳೋದಾದ್ರೆ, ಭಾರತದ ಮಳೆ ಏನಿದೆ ಇದು ನೈಋತ್ಯ ಮಾನ್ಸೂನ್ ಗಾಳಿಗಳ ಮೇಲೆ ಅವಲಂಬಿತವಾಗಿದೆ. ಇದು ಸಾಕಷ್ಟು ಬಾರಿ ಗ್ರೂಪ್ ಸಿ ಆಗಿರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್, SD, FDA ಹಲವಾರು ಪರೀಕ್ಷೆಗಳಲ್ಲಿ ಇದು ರಿಪೀಟ್ ಆಗಿದೆ ಕ್ವಶನ್ಸು. ಭಾರತದ ಮಳೆ ಯಾವುದರ ಮೇಲೆ ಅವಲಂಬಿತ ಆಗಿದೆ ಅಂತೇಳಿ. ಭಾರತದ ಮಳೆ ನೈಋತ್ಯ ಮಾನ್ಸೂನ್ ಗಾಳಿಗಳ ಮೇಲೆ ಅವಲಂಬಿತ ಆಗಿದೆ. ಈ ಗಾಳಿಗಳ ಬಲವನ್ನು ಪೆಸಿಫಿಕ್ ಸಾಗರದ ಟೆಂಪರೇಚರ್ ನಮ್ಮ ಭಾರತದ ಮೇಲೆ ಪ್ರಭಾವವನ್ನು ಬೀರುತ್ತೆ ಅಥವಾ ಬದಲಾವಣೆ ಮಾಡುತ್ತೆ ಅಂತ ಹೇಳಿಬಹುದು. ಇದನ್ನು ಏನಂತ ಕರೀತಾರೆ ಅಂತ ಹೇಳಿದ್ರೆ ವಾಕರ್ ಸರ್ಕ್ಯುಲೇಷನ್ ಅಂತ ಹೇಳಿ ಕರೀತಾರೆ. ಈ ಬದಲಾವಣೆಗಳಿಂದ ಹಿಂದೂ ಮಹಾಸಾಗರದ ಮೇಲಿನ ಗಾಳಿ ಒತ್ತಡ ಏನಿದೆ ಅಥವಾ ತೇವಾಂಶ, ಇವುಗಳಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ಇಲ್ಲಿ ಎಲ್ನಿನೋ ಅಂತ ಹೇಳಿದ್ರೆ ಏನು, ಪೆಸಿಫಿಕ್ ಸಾಗರದ ಮೇಲ್ಮೈ ನೀರು ಏನು ಬಿಸಿ ಆಗ್ತಕ್ಕಂಥ ಒಂದು ವಿದ್ಯಮಾನ ಅಷ್ಟೇ. ಇದರಿಂದಾಗಿ ಏನಾಗುತ್ತೆ, ಭಾರತದಲ್ಲಿ ಅತ್ಯಂತ ಕಡಿಮೆ ಮಳೆ ಉಂಟಾಗುತ್ತೆ ಅಥವಾ ಬರ ಪರಿಸ್ಥಿತಿ ಸಹ ಬರ್ಬೋದಾಗುತ್ತೆ. ಅದೇ ರೀತಿಯಾಗಿ ಲಾನಿನಾ ಅಂದ್ರೆ ಏನು ಅಂತ ಹೇಳಿದ್ರೆ ಇದರ ವಿರುದ್ಧ ಕ್ರಿಯೆ ಅಷ್ಟೇ. ಪೆಸಿಫಿಕ್ ಸಾಗರದ ಮೇಲ್ಮೈ ನೀರು ಅತಿಯಾಗಿ ತಣ್ಣಗಾಗ್ತಕ್ಕಂಥ ಒಂದು ಪ್ರಕ್ರಿಯೆ ಅಷ್ಟೇ. ಇದರಿಂದಾಗಿ ಏನಾಗುತ್ತೆ, ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬರುತ್ತೆ ಅಥವಾ ಕೆಲವೊಮ್ಮೆ ಅತಿವೃಷ್ಟಿ ಸಹ ಉಂಟಾಗಬಹುದು. ಭಾರತದ ಮಳೆ ನೈಋತ್ಯ ಮಾನ್ಸೂನ್ನಿಂದ ಪ್ರಭಾವಿತಗೊಂಡಿರೋದ್ರಿಂದಾಗಿ ಪೆಸಿಫಿಕ್ ಸಾಗರದಲ್ಲಿ ಏನೇ ಭೌಗೋಳಿಕ ಕ್ರಿಯೆಗಳು ಉಂಟಾದರೂ ಸಹ ಅದರ ಪರಿಣಾಮ ಭಾರತದ ಮೇಲೆ ಇದ್ದೇ ಇರುತ್ತದೆ. ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ. ಇಲ್ಲಿ ಎಲ್ನಿನೋ ಅಂತ ಹೇಳಿದ್ರೆ ಪೆಸಿಫಿಕ್ ಸಾಗರದ ಮೇಲ್ಮೈ ನೀರು ಬಿಸಿಯಾಗ್ತಕ್ಕಂತಹ ಒಂದು ವಿದ್ಯಮಾನ, ಅಂದರೆ ಸಾಮಾನ್ಯಕ್ಕಿಂತಲೂ ಅತಿಯಾಗಿ ಬಿಸಿಯಾಗ್ತಕ್ಕಂಥ ವಿದ್ಯಮಾನ. ಇದರಿಂದಾಗಿ ಭಾರತದ ಮೇಲೆ ಪ್ರಭಾವ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಅತ್ಯಂತ ಕಡಿಮೆ ಮಳೆ ಬೀಳುತ್ತೆ ಅಥವಾ ಬರ ಪರಿಸ್ಥಿತಿ ಸಹ ಬರ್ಬೋದು. ಅದೇ ರೀತಿಯಾಗಿ ಲಾನಿನಾ ಅಂತ ಹೇಳಿದ್ರೆ ಪೆಸಿಫಿಕ್ ಸಾಗರದಲ್ಲಿ ಸಾಮಾನ್ಯ ಟೆಂಪರೇಚರ್ಗಿಂತ ಅತಿಯಾಗಿ ನೀರು ತಣ್ಣಗಾಗಿ ಏನಾಗುತ್ತೆ, ಭಾರತದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಈ ಮೂಲಕ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಉಂಟಾಗುತ್ತೆ ಅಥವಾ ಅತಿವೃಷ್ಟಿ ಸಹ ಉಂಟಾಗಬಹುದಾಗಿರುತ್ತೆ. ಇದು ರಿಪೀಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ತುಂಬ ಇಂಪಾರ್ಟೆಂಟ್ ಇದೆ ಅಂತೇಳಿ ಟಾಪಿಕ್ ಅಷ್ಟೇ. ನಂತರದ ಸುದ್ದಿಯನ್ನು ನೋಡೋದಾದ್ರೆ,
ಬಾಲ್ಯ ವಿವಾಹ ಮೂವರಿಗೆ ಜೈಲು ಶಿಕ್ಷೆ ಅಂತೆ. ಇಲ್ಲಿ ನಮಗೆ ಇದು ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅಲ್ಲ, ಆದರೆ ಬಾಲ್ಯ ವಿವಾಹದ ಬಗ್ಗೆ ನಾವು ಸ್ಟಾಟಿಕ್ ಕ್ವಶನ್ಗೆ ಲಿಂಕ್ ಮಾಡಿ ಒಂದು ಸ್ವಲ್ಪ ವಿಚಾರವನ್ನು ಓದ್ಕೋಬೇಕಾಗುತ್ತೆ. ಇಲ್ಲಿ ಬಾಲ್ಯ ವಿವಾಹವು ಪ್ರಾಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್ 2006 ಅಂಡರ್ಲಿ ಬರುತ್ತೆ. ಇದು ಚೈಲ್ಡ್ ಮ್ಯಾರೇಜ್ ಅಂತ ಹೇಳಿ ನಾವು ಕರೆಯೋದು ಪುರುಷನಿಗೆ ಅಂದರೆ ಗಂಡಸರಿಗೆ ಮಿನಿಮಮ್ ಏಜ್ 21 ಇಯರ್ಸ್ ಆಗಿಲ್ಲ ಅಂತ ಹೇಳಿದ್ರೆ, ಮೀನ್ಸ್ 21 ವರ್ಷಕ್ಕಿಂತಲೂ ಒಳಗಡೆ ಅವನೇನಾದರೂ ಮದುವೆ ಆದರೆ ಅದನ್ನು ಚೈಲ್ಡ್ ಮ್ಯಾರೇಜ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಅದೇ ರೀತಿಯಾಗಿ ಒಬ್ಬ ಮಹಿಳೆ 18 ವರ್ಷಕ್ಕಿಂತಲೂ ಮುಂಚಿತವಾಗಿ ಏನಾದರೂ ಮದುವೆ ಆದರೆ ಇದನ್ನು ಬಾಲ್ಯ ವಿವಾಹ ಅಂತೇಳಿ ಕರೀತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನದಲ್ಲಿ ಕೆಲವೊಂದು ಆರ್ಟಿಕಲ್ಸ್ ಇದಾವೆ, ಅದನ್ನು ಡೈರೆಕ್ಟಾಗಿ ಲಿಂಕ್ ಮಾಡಿ ನಾವು ಜಸ್ಟ್ ಒಂದು ಸ್ವಲ್ಪ ರಿವಿಷನ್ ಮಾಡ್ಕೋಬೇಕಾಗುತ್ತೆ. ಆ ರಿವಿಷನ್ ಏನು ಅಂತ ಹೇಳಿದ್ರೆ, ಈಗ ಎಕ್ಸಾಂಪಲ್ ಫಂಡಮೆಂಟಲ್ ರೈಟ್ಸ್ನಲ್ಲಿ ಆರ್ಟಿಕಲ್ ನಂಬರ್ 21A ನಲ್ಲಿ ಒಂದು ಹಕ್ಕು ಬರುತ್ತೆ ನಮಗೆ. ಆ ಹಕ್ಕು ಏನು ಅಂತ ಹೇಳಿದ್ರೆ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಿಸಬೇಕು. ಇದು ಪ್ರತಿಯೊಬ್ಬರ ಮೂಲಭೂತ ಹಕ್ಕು. ಆ ಮಕ್ಕಳು ಮೂಲಭೂತ ಶಿಕ್ಷಣವನ್ನು ಪಡೆಯೋದು ಅದು ಸಹ ಉಚಿತವಾಗಿ ಹಾಗೂ ಕಡ್ಡಾಯವಾಗಿ ಪಡೆಯಲೇಬೇಕು ಅಂತೇಳಿ ಮೂಲಭೂತ ಹಕ್ಕುಗಳಲ್ಲಿ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ 2002ರಲ್ಲಿ ಸಂವಿಧಾನದ 86ನೇ ತಿದ್ದುಪಡಿಯಲ್ಲಿ ಏನು ಮಾಡ್ತಾರೆ, 2002ರಲ್ಲಿ ಒಂದು ಮೂಲಭೂತ ಕರ್ತವ್ಯವನ್ನು ಸಹ ಆ್ಯಡ್ ಮಾಡ್ತಾರೆ. ಆ ಮೂಲಭೂತ ಕರ್ತವ್ಯ ಯಾವುದಾಗಿ ಆ್ಯಡ್ ಮಾಡ್ತಾರೆ ಅಂತ ಹೇಳಿದ್ರೆ 11ನೇ ಮೂಲಭೂತ ಕರ್ತವ್ಯವನ್ನಾಗಿ ಆ್ಯಡ್ ಮಾಡ್ತಾರೆ. ಇಲ್ಲಿ ಸಂವಿಧಾನದ ಮೂಲಭೂತ ಹಕ್ಕಿನ ವಿಧಿ 21A ಅಂಡರ್ಲಿ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ಪಡ್ಕೋಬೇಕು, ನೀಡಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಈ ಮಕ್ಕಳಿಗೆ ಎಜುಕೇಷನನ್ನು ಫ್ರೀ ಆ್ಯಂಡ್ ಕಂಪಲ್ಸರಿಯಾಗಿ ಕೊಡಿಸ್ತಕ್ಕಂಥದ್ದು ಅವರ ಪಾಲಕರ ಕರ್ತವ್ಯ ಅಂತ ಹೇಳಿ ಮೂಲಭೂತ ಕರ್ತವ್ಯಗಳಲ್ಲಿ 11ನೇ ಮೂಲಭೂತ ಕರ್ತವ್ಯ ಆಗಿ ಅದನ್ನು ಜಾಯಿನ್ ಮಾಡ್ತಾರೆ. ಸಂವಿಧಾನದ ವಿಧಿ 51A ಇದರಲ್ಲಿ ಇದನ್ನು ಅಡಾಪ್ಟ್ ಮಾಡ್ತಾರೆ. ಅದೇ ರೀತಿಯಾಗಿ ಸಂವಿಧಾನದ ವಿಧಿ 24ರಲ್ಲಿ ಬಾಲ ಕಾರ್ಮಿಕರಿಗೆ ಸಂಬಂಧಪಟ್ಟಂಥ ಒಂದು ಹಕ್ಕಿದೆ. ಅದೇನು ಅಂತ ಹೇಳಿದ್ರೆ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಅಪಾಯಕಾರಿ ಉದ್ಯೋಗಗಳಲ್ಲಿ ನೇಮಿಸೋದಕ್ಕೆ ನಿಷೇಧ ಇದೆ ಅಂತ ಹೇಳುತ್ತೆ ಸಂವಿಧಾನದ ವಿಧಿ 24ರಲ್ಲಿ. 14 ವರ್ಷದ ಒಳಗಡೆ ಇರುವ ಮಕ್ಕಳನ್ನು ಎಲ್ಲೂ ಕೂಡ ದುಡಿಮೆಯನ್ನು ಮಾಡಿಸ್ಕೋಬಾರ್ದು ಅವ್ರ ಕೈಲಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ DPSP ನಾವೇನು ಕರಿತೀವಿ, DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಇದರ ಅಡಿಯಲ್ಲಿ ಸಂವಿಧಾನದ ವಿಧಿ 45ನೇ ವಿಧಿಯಲ್ಲಿ ಏನು ಹೇಳುತ್ತೆ ಇದು ಅಂತ ಹೇಳಿದ್ರೆ 6 ವರ್ಷದ ಒಳಗಿನ ಮಕ್ಕಳಿಗೆ ಬಾಲ್ಯದ ಆರೈಕೆ ಮತ್ತು ಪ್ರಾಥಮಿಕ ಶಿಕ್ಷಣದ ಬಗ್ಗೆ ಹೇಳುತ್ತೆ. ಒಟ್ಟಾರೆಯಾಗಿ ನಾವು ಭಾರತ ಸಂವಿಧಾನದಲ್ಲಿ ಇದಕ್ಕೆ ಲಿಂಕೇಜ್ ಆಗಿ ಯಾವ ರೀತಿ ಓದ್ಕೋಬೋದು ಅಂತ ಹೇಳಿದ್ರೆ, ಬಾಲ್ಯ ವಿವಾಹ ಅಂತ ಹೇಳಿದ್ರೆ ಬಾಲ್ಯ ವಿವಾಹ ಕಾಯ್ದೆ ಪ್ರಕಾರ ಅಂದರೆ ಪ್ರಾಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್ 2006 ಪ್ರಕಾರ ಪುರುಷನಿಗೆ 21 ವರ್ಷ ಹಾಗೂ ಮಹಿಳೆಗೆ 18 ವರ್ಷ ತುಂಬಿಲ್ಲ ಅಂತ ಹೇಳಿದ್ರೆ ಅದನ್ನು ಬಾಲ್ಯ ವಿವಾಹ ಅಂತ ಹೇಳಿ ಕರೀತಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಸಂವಿಧಾನದ ಕೆಲವೊಂದು ವಿಧಿಗಳಿದ್ದಾವೆ. ಅದೇನು ಅಂತ ಹೇಳಿದ್ರೆ ಸಂವಿಧಾನದ 21A ವಿಧಿಯಲ್ಲಿ ಇದು ಮೂಲಭೂತ ಹಕ್ಕು. ಈ ಮೂಲಭೂತ ಹಕ್ಕಿನಲ್ಲಿ ಕಡ್ಡಾಯವಾಗಿ 6ರಿಂದ ಅಂದರೆ 14 ವರ್ಷದ ಒಳಗಿನ ಮಕ್ಕಳಿಗೆ ನಾವು ಕಡ್ಡಾಯವಾಗಿ ಉಚಿತ ಶಿಕ್ಷಣವನ್ನು ಕೊಡಿಸಬೇಕು ಅಂತ ಹೇಳಿ ಹೇಳ್ತಾರೆ. ಮೀನ್ಸ್ ಪಡ್ಕೊಳ್ಳೋದಕ್ಕೆ ಅವರಿಗೆ ಹಕ್ಕಿದೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಈ ಒಂದು ಹಕ್ಕನ್ನು ಅವರು ಪಡೆಯೋದಕ್ಕೆ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪಡೆಯೋದಕ್ಕೆ ಸಂವಿಧಾನದ 86ನೇ ತಿದ್ದುಪಡಿಯ ಮುಖಾಂತರವಾಗಿ 2002ರಲ್ಲಿ ಏನು ಮಾಡ್ತಾರೆ, 11ನೇ ಕರ್ತವ್ಯವನ್ನಾಗಿ ಅವರ ಪಾಲಕರು ಅಥವಾ ಪೋಷಕರಿಗೆ ಆ ಕರ್ತವ್ಯವನ್ನು, ಜವಾಬ್ದಾರಿಯನ್ನು ನಿಗದಿಪಡಿಸ್ತಾರೆ. ಸಂವಿಧಾನದ 51A ಇದರ ಅನ್ವಯ ಈ ಒಂದು ಮೂಲಭೂತ ಕರ್ತವ್ಯ ಆಡಾಗುತ್ತೆ. ಇಲ್ಲಿ ಸಂವಿಧಾನದಲ್ಲಿ 21A ಹಾಗೂ ಮೂಲಭೂತ ಹಕ್ಕು ಇದು ನಿಗದಿಪಡಿಸಲಾಗುತ್ತೆ. ಅದೇ ರೀತಿಯಾಗಿ ಮೂಲಭೂತ ಕರ್ತವ್ಯ ಅಂದರೆ 11ನೇ ಕರ್ತವ್ಯ ನಿಗದಿಪಡಿಸತಕ್ಕಂಥದ್ದು ಸಹ 86ನೇ ತಿದ್ದುಪಡಿಯಲ್ಲಿ 2002ನೇ ಇಸವಿಯಲ್ಲಿ. ಅದೇ ರೀತಿಯಾಗಿ DPSPಯಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ವಿಧಿ 45ರಲ್ಲಿ ಹೇಳ್ತಾರೆ, ಬಾಲ್ಯದ ಆರೈಕೆ ಬಗ್ಗೆ ಹೇಳ್ತಾರೆ. ಅದೇ ರೀತಿಯಾಗಿ ಪ್ರಾಥಮಿಕ ಶಿಕ್ಷಣದ ಬಗ್ಗೆ ಹೇಳ್ತಾರೆ. 6 ವರ್ಷದ ಒಳಗಿನ ಮಕ್ಕಳ ಬಾಲ್ಯದ ಆರೈಕೆ, ಅದೇ ರೀತಿಯಾಗಿ ಆ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣದ ಬಗ್ಗೆ ಹೇಳ್ತಾರೆ. ನಾವಿಲ್ಲಿ ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಒಂದೇ ಸಂವಿಧಾನ, ಇದೇ ಸಂವಿಧಾನದಲ್ಲಿ ಮೂಲಭೂತ ಹಕ್ಕಿನಲ್ಲಿ ಹೇಳ್ತಾರೆ ಶಿಕ್ಷಣದ ಬಗ್ಗೆ, ಮೂಲಭೂತ ಕರ್ತವ್ಯದಲ್ಲಿ ಹೇಳ್ತಾರೆ, ಅದೇ ರೀತಿಯಾಗಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲೂ ಹೇಳ್ತಾರೆ. ಹಾಗಾದರೆ ಮೂಲಭೂತ ಹಕ್ಕು, ಮೂಲಭೂತ ಕರ್ತವ್ಯ, ಅದೇ ರೀತಿಯಾಗಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಇವುಗಳ ನಡುವಿನ ಇರತಕ್ಕಂತಹ ವ್ಯತ್ಯಾಸ ಏನು ಅನ್ನೋದನ್ನು ನೀವು ಸ್ಟ್ಯಾಟಿಕ್ ರಿಲೇಟೆಡ್ ಆಗಿ ಓದಬೇಕಾಗುತ್ತೆ. ಸೊ ಭಾರತ ಸಂವಿಧಾನ ಪುಸ್ತಕವನ್ನು ತೆಗೆದು ನೀವು ಇವತ್ತು ಇದರ ಬಗ್ಗೆ ಓದಿ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಈ ಒಂದು ಫಂಡಮೆಂಟಲ್ ರೈಟ್ಸ್ಗೆ ಲೀಗಲ್ ಬೈಂಡಿಂಗ್ ಇರುತ್ತೆ. ಅದೇ ರೀತಿಯಾಗಿ ಫಂಡಮೆಂಟಲ್ ಡ್ಯೂಟೀಸ್ ಮತ್ತು DPSPಗೆ ಲೀಗಲ್ ಬೈಂಡಿಂಗ್ ಇರೋದಿಲ್ಲ. ಉದಾಹರಣೆಗೆ ಹೇಳೋದಾದ್ರೆ ಫಂಡಮೆಂಟಲ್ ರೈಟ್ಸ್ ಅಂದರೆ ಈ ಒಂದು ಮೂಲಭೂತ ಹಕ್ಕನ್ನು ಉಲ್ಲಂಘನೆ ಮಾಡಿದಾಗ ನಾವು ಹೈಕೋರ್ಟ್ಗೆ ಹೋಗಿ ನಮ್ಮ ಅಪೀಲನ್ನು ಸಲ್ಲಿಸಬಹುದು. ಹೈಕೋರ್ಟ್ನಲ್ಲಿ ಹಾಗೂ ಸುಪ್ರೀಂ ಕೋರ್ಟ್ನಲ್ಲಿ, ಉದಾಹರಣೆಗೆ ಸುಪ್ರೀಂ ಕೋರ್ಟ್ನಲ್ಲಿ ವಿಧಿ 32ನೇ ಅನ್ವಯ, ಅದೇ ರೀತಿ ಹೈಕೋರ್ಟ್ನಲ್ಲಿ 226ನೇ ವಿಧಿ ಅನ್ವಯ ನಾವು ರಿಟ್ ಅನ್ನು ಸಲ್ಲಿಸುವ ಮೂಲಕ ನಮ್ಮ ಮೂಲಭೂತ ಹಕ್ಕುಗಳನ್ನು ನಾವು ಮರುಸ್ಥಾಪನೆ ಮಾಡ್ಕೋಬಹುದು. ಆದರೆ ಸರ್ಕಾರಗಳು ಈ ಒಂದು DPSPಯಲ್ಲಿ ಇರ್ತಕ್ಕಂಥ ಅಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿರುವ ನಿಯಮಗಳನ್ನು ಅನುಷ್ಠಾನಗೊಳಿಸದೇ ಇದ್ದ ಸಂದರ್ಭದಲ್ಲಿ ನಾವು ನೇರವಾಗಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಿ ನಮ್ಮ ಅಪೀಲನ್ನು ಸಲ್ಲಿಸೋದಕ್ಕಾಗೋದಿಲ್ಲ ಹಾಗೂ ಕಡ್ಡಾಯವಾಗಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಂತರದ ಸುದ್ದಿಯನ್ನು ನೋಡೋದಾದ್ರೆ ಪಶ್ಚಿಮ ಏಷ್ಯಾ ಯುದ್ಧ ಬಿರುಸು ಅಂತ ಹೇಳಿ ಒಂದು ಸುದ್ದಿ ಇದೆ. ಇಲ್ಲಿ ಪಶ್ಚಿಮ ಏಷ್ಯಾದಲ್ಲಿ ಸುಮಾರು ಸಾಕಷ್ಟು ತಿಂಗಳುಗಳಿಂದ ಅಮೆರಿಕ ಹಾಗೂ ಇರಾನ್ ನಡುವೆ ಒಂದು ಸಂಘರ್ಷದ ಬಗ್ಗೆ ಸುದ್ದಿ ಬರ್ತಾನೆ ಇದೆ. ಏನಿದು ಸಂಘರ್ಷ ಅಂತ ನೋಡೋದಾದ್ರೆ, ಪಶ್ಚಿಮ ಏಷ್ಯಾ ಸಂಘರ್ಷ ಅಥವಾ ಈ ಒಂದು ಅಮೆರಿಕ ಹಾಗೂ ಇರಾನ್ ನಡುವಿನ ಸಂಘರ್ಷದ ಹಿನ್ನೆಲೆ ಏನು ಅಂತ ನಾವು ನೋಡೋದಾದ್ರೆ, ಅಮೆರಿಕ ಹಾಗೂ ಇರಾನ್ ಶತ್ರುತ್ವ ಇಂದು ನೆನೆದಲ್ಲ, ಇದು 1979ರಿಂದಲೂ ಬಂದಿರತಕ್ಕಂತಹ ಒಂದು ಕಲಹ ಇದಾಗಿದೆ. 1979ರಿಂದ. ಹಾಗಾದರೆ ಇದರ ಹಿನ್ನೆಲೆ ಏನು? ಯಾಕೆ ಇವರಿಬ್ಬರು ಇಷ್ಟೊಂದು ಜಗಳ ಆಡ್ತಿದ್ದಾರೆ? ಯಾಕೆ ಯುದ್ಧ ನಡೀತಾ ಇದೆ? ಅಮೆರಿಕ ಯಾಕೆ ಸಾಲಾಗಿ ಇರಾನ್ ದೇಶದ ಮೇಲೆ ಹಲವಾರು ನಿರ್ಬಂಧಗಳನ್ನು ವಿಧಿಸ್ತಾ ಇದೆ ಅಂತ ಹೇಳಿ ನಾವು ಹಿನ್ನೆಲೆ ನೋಡೋದಾದ್ರೆ, ಇದರ ಇತಿಹಾಸವನ್ನು ನೋಡೋದಾದ್ರೆ 1979ಕ್ಕೂ ಮುಂಚೆ ಇರಾನ್ನಲ್ಲಿ ಶಾ ಮೊಹಮ್ಮದ್ ರಾಜಾ ಪೆಹ್ಲವಿ ಅಂತಕ್ಕಂಥ ಒಬ್ಬ ರಾಜ ಆಳ್ವಿಕೆ ಮಾಡ್ತಿದ್ದ. ಇವನು ಶಾ ಮನೆತನಕ್ಕೆ ಸೇರಿದ ಹಾಗೂ ಇವನು ಅಮೆರಿಕ ದೇಶಕ್ಕೆ ಅತ್ಯಂತ ಆಪ್ತನಾಗಿರ್ತಾನೆ. ಇವನು ಪಾಶ್ಚಿಮಾತ್ಯ ಅಥವಾ ವೆಸ್ಟರ್ನ್ ಕಲ್ಚರ್ನ ತುಂಬ ಇಷ್ಟಪಡ್ತಾ ಇರ್ತಾನೆ, ರೆಸ್ಪೆಕ್ಟ್ ಮಾಡ್ತಾ ಇರ್ತಾನೆ. ಇದರಿಂದ ಏನಾಗುತ್ತೆ, ಇರಾನ್ನಲ್ಲಿನ ತನ್ನ ದೇಶ ಪ್ರಜೆಗಳ ವಿರೋಧವನ್ನು ಕಟ್ಕೋತಾನೆ ಇವನು.
ಸೊ ಇದರಿಂದ ಏನಾಗುತ್ತೆ, 1979ರಲ್ಲಿ ಅಲ್ಲಿನ ಜನ ಇವನನ್ನ ಅಧಿಕಾರದಿಂದ ಕೆಳಗೆ ಇಳಿಸ್ಬಿಟ್ಟು ಖಮೇನಿ ಅಂತಕ್ಕಂತಹ ಒಬ್ಬ ರಾಜನನ್ನ ಅಧಿಕಾರಕ್ಕೆ ತರ್ತಾರೆ. ಇದರಿಂದಾಗಿ ಶಾ ಏನಿದ್ದಾನೆ ಇವನು ರಾಜ ಅಲ್ಲಿಂದ ಪರಾರಿಯಾಗಿ ದೇಶಾಂತರವಾಸಿ ಆಗ್ಬಿಡ್ತಾನೆ. ನಂತರ ಹಲವಾರು ಸಮಯದ ನಂತರ ಅವನು ಅಮೆರಿಕಕ್ಕೆ ತೆರಳುತ್ತಾನೆ. ಯಾರು, ಶಾ ಅಂತಕ್ಕಂಥ ಒಬ್ಬ ರಾಜ. ಅವನಿಗಿರ್ತಕ್ಕಂತಹ ಅನಾರೋಗ್ಯವನ್ನು, ಅಂದರೆ ಒಂದು ತೀವ್ರವಾಗಿರ್ತಕ್ಕಂತಹ ಕಾಯಿಲೆಯನ್ನು ಗುಣಪಡಿಸಿಕೊಳ್ಳೋದಕ್ಕೆ ಅಮೆರಿಕಕ್ಕೆ ಹೋಗ್ಬಿಟ್ಟು ನನಗೆ ಒಂದು ಸ್ವಲ್ಪ ರಕ್ಷಣೆ ಕೊಡ್ರಪ್ಪ, ಅದೇ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಿ ಹೋಗ್ತಾನೆ ಅಮೆರಿಕಕ್ಕೆ. ಯಾರು, ಶಾ ರಾಜ. ಸೊ ಇದನ್ನು ತಪ್ಪಾಗಿ ಭಾವಿಸಿರ್ತಕ್ಕಂಥ ಇರಾನ್ ಜನರು ಏನು ಮಾಡ್ತಾರೆ ಅಂದರೆ, ಇವನು ಶಾ ಮತ್ತೆ ಅಮೆರಿಕಕ್ಕೆ ಹೋಗಿ ಅವರ ಒಂದು ಆಶ್ರಯವನ್ನು ಪಡೆದಿದ್ದಾನೆ, ಈ ಮೂಲಕವಾಗಿ ನಮ್ಮ ಇರಾನ್ನಲ್ಲಿನ ಖಮೇನಿ ರಾಜನನ್ನು ಮತ್ತೆ ಅಧಿಕಾರದಿಂದ ಕೆಳಕ್ಕೆ ಇಳಿಸ್ತಾನೆ. ಸೊ ಹಾಗಾಗಿ ಏನಾದರೂ ಮಾಡಿ ಇವನನ್ನು ನಮ್ಮ ವಶಕ್ಕೆ ಪಡ್ಕೋಬೇಕು ಅಂತ ಹೇಳಿ ಏನು ಮಾಡ್ತಾರೆ, ಇರಾನ್ನ ಜನ ಅಮೆರಿಕಾಗೆ ಒಂದು ಪ್ರಸ್ತಾವನೆಯನ್ನು ಇಡ್ತಾರೆ. ಏನು, ಅವನನ್ನು ನಮಗೆ ವಾಪಸ್ ಕೊಡಿ, ನಮ್ಮ ವಶಕ್ಕೆ ಕೊಡಿ ಅಂತ ಹೇಳಿ ಕೇಳ್ತಾರೆ. ಆದರೆ ಅಮೆರಿಕ ಇದಕ್ಕೆ ಸುತಾರಂ ಒಪ್ಪೋದೇ ಇಲ್ಲ. ಇದರಿಂದ ಏನಾಗುತ್ತೆ, ಯೂಶಲಿ ಇರಾನ್ನವರು ಅಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಾಗಿರ್ಬೋದು, ನಾಗರಿಕರಾಗಿರ್ಬೋದು, ಎಲ್ಲರೂ ಕೆರಳಿಬಿಟ್ಟು ಇರಾನ್ನಲ್ಲಿರ್ತಕ್ಕಂತಹ ಟೆಹರಾನ್ನ ಅಮೆರಿಕದ ರಾಯಭಾರಿ ಕಚೇರಿ ಮೇಲೆ ದಾಳಿ ಮಾಡ್ತಾರೆ. ದಾಳಿ ಮಾಡಿ ಅಲ್ಲಿರ್ತಕ್ಕಂತಹ 52 ಜನ ಅಮೆರಿಕರನ್ನ ಒತ್ತೆಯಾಳುಗಳನ್ನಾಗಿ ಇರಿಸ್ಕೊಳ್ತಾರೆ. ಸೊ ಇದನ್ನು ಅಮೆರಿಕದ ರಾಜತಾಂತ್ರಿಕ ಬಿಕ್ಕಟ್ಟು ಅಂತ ಹೇಳಿ ಕರೀತಾರೆ. ಈ 52 ಜನ ಅಮೆರಿಕರನ್ನ ಅವರು ಒತ್ತೆಯಾಗಿ ಇಟ್ಕೊಳ್ಳೋದಲ್ಲದೆ ಅವರು ಪದೇ ಪದೇ ಕೇಳ್ತಾ ಇರ್ತಾರೆ, ಅವನನ್ನು ನಮಗೆ ಒಪ್ಪಿಸಿ ಆ ಶಾನನ ಅಂತೇಳಿ. ಅಮೆರಿಕದವರು ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಏನಾಗುತ್ತೆ, ಇದು ಸರಿಸುಮಾರು 444 ದಿನ ಈ 52 ಜನರನ್ನ ಇವರು ಬಂದಿಗಳನ್ನಾಗಿ ಇಟ್ಕೋತಾರೆ. ಇದರಿಂದಾಗಿ ಅಮೆರಿಕಾಗೆ ಇರಾನ್ನ ಮೇಲೆ ಸಹಿಸಲಾರದಷ್ಟು ಕೋಪ ಬರುತ್ತೆ. ಅಲ್ಲಿಂದ ಈ ಒಂದು ಸಂಘರ್ಷ ಉದ್ಭವ ಆಗುತ್ತೆ. ಮೊದಲನೇದಾಗಿ 1979ರಲ್ಲಿ ಇರಾನ್ನಲ್ಲಿ ನಡೆದಿರ್ತಕ್ಕಂತಹ ಒಂದು ಇಸ್ಲಾಮಿಕ್ ಕ್ರಾಂತಿ, ಎರಡನೇದು ಅಮೆರಿಕದ ರಾಯಭಾರಿ ಕಚೇರಿಯ ಬಿಕ್ಕಟ್ಟು. ಈ ಎರಡೂ ವಿಚಾರಗಳಿಂದ ಇರಾನ್ನ ಮೇಲೆ ಅಮೆರಿಕ ಹಗೆಯನ್ನು ಸ್ಥಾಪನೆ ಮಾಡಿಕೊಳ್ಳುತ್ತೆ, ಅಲ್ಲಿಂದ ಸ್ಟಾರ್ಟ್ ಮಾಡುತ್ತೆ. ಹಾಗಾದರೆ ಇಸ್ರೇಲ್ನ ಪಾತ್ರ ಏನು ಇಲ್ಲಿ ಅಂತ ನಾವು ನೋಡೋದಾದರೆ, ಅಮೆರಿಕ ಹಾಗೂ ಇಸ್ರೇಲ್ ರಾಷ್ಟ್ರಗಳು ಎರಡೂ ಸಹ ಮಿತ್ರ ರಾಷ್ಟ್ರಗಳಾಗಿರುತ್ತೆ. ಎರಡೂ ಸಹ ಮಿತ್ರ ರಾಷ್ಟ್ರಗಳಾಗಿರೋದ್ರಿಂದ ಇತ್ತೀಚೆಗೆ ಈಗ ಯಾಕೆ ಇಷ್ಟು ವರ್ಷಗಳಿಂದ 1979ರಲ್ಲಿ ಪ್ರಾರಂಭ ಆಗಿರತಕ್ಕಂತಹ ಒಂದು ಶತ್ರುತ್ವ ಈಗ 2025-26ನೇ ಸಾಲಿನಲ್ಲಿ ಯಾಕೆ ಮುನ್ನೆಲೆಗೆ ಬಂದಿದೆ ಅಂತ ನಾವು ನೋಡೋದಾದರೆ, ಇಸ್ರೇಲ್ ದೇಶವನ್ನು ಇರಾನ್ ದೇಶ ಅಧಿಕೃತ ದೇಶ ಅಂತೇಳಿ ಒಪ್ಕೊಂಡಿರೋದಿಲ್ಲ. ಅದಕ್ಕೋಸ್ಕರವಾಗಿ ಕೆಲವೊಂದು ಸಂಘಟನೆಗಳನ್ನು ಇಸ್ರೇಲ್ ದೇಶದ ಮೇಲೆ ಇರಾನ್ ದೇಶ ಎತ್ತಿಗಟ್ಟಿ ಇಸ್ರೇಲ್ನ ಮೇಲೆ ಸೇಡು ತೀರಿಸ್ಕೊತಾ ಇರುತ್ತೆ. ಆ ಸಂಘಟನೆಗಳು ಯಾವ್ಯಾವು ಅಂತ ಹೇಳಿದ್ರೆ, ಉದಾಹರಣೆಗೆ ಹೆಜ್ಬುಲ್ಲಾ ಸಂಘಟನೆ ಹಾಗೂ ಹಮಾಸ್, ಆನಂತರ ಹೌತೀಸ್, ಈ ಮೂರೂ ಸಂಘಟನೆಗಳು ಇಸ್ರೇಲ್ನಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ನಡೆಸ್ತಾ ಇರ್ತವೆ. ನಂತರ ಇತ್ತೀಚೆಗೆ ಸುಮಾರು ಒಂದು 2025-26ನೇ ಆಸುಪಾಸಿನ ಸಾಲಿನಲ್ಲಿ, ಡಿಸೆಂಬರ್-ಜನವರಿ ಸಾಲಿನಲ್ಲಿ ಇಸ್ರೇಲ್ನ ಮೇಲೆ ಡ್ರೋನ್ ದಾಳಿಯನ್ನು ಈ ಒಂದು ಸಂಘಟನೆಗಳು ಇರಾನ್ನ ಮುಂದಾಳತ್ವದಲ್ಲಿ ಮಾಡುತ್ತೆ. ಇದರಿಂದಾಗಿ ಏನಾಗುತ್ತೆ, ಇದ್ದಕ್ಕಿದ್ದಂಗೆ ಇದು ಒಂದು ತತ್ಕ್ಷಣದ ಕಾರಣ ಆಗುತ್ತೆ ಇರಾನ್ನ ಮೇಲೆ ಅಮೆರಿಕ ದಾಳಿ ಮಾಡೋದಕ್ಕೆ. ಆ್ಯಂಡ್ ಅಮೆರಿಕ ಈ ಒಂದು ದಾಳಿಗೆ ಕೊಡ್ತಾ ಇರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನು ಅಂತ ಹೇಳಿದ್ರೆ, ಪರಮಾಣು ಕಾರ್ಯಕ್ರಮ. ಈ ಪರಮಾಣು ವಿಚಾರವಾಗಿ ಅಂದರೆ ಇರಾನ್ ದೇಶ ಅತಿ ಹೆಚ್ಚಿನ ರೀತಿಯಲ್ಲಿ ಪರಮಾಣು ಸಂಗ್ರಹವನ್ನು ಮಾಡ್ತಾ ಇದೆ. ಇದು ಅಮೆರಿಕಕ್ಕೆ ಸಾಮಾನ್ಯವಾಗಿ ಕೋಪ ತರಿಸಿದೆ. ಯಾಕಂದರೆ ಅಮೆರಿಕದ ಇಲ್ಲಿ ಪ್ರಮುಖ ಆತಂಕ ಏನು ಅಂದರೆ, ಇರಾನ್ ಪರಮಾಣು ಬಾಂಬು ತಯಾರಿಸಬಹುದು ಅಂತ. ಆದರೆ ಇರಾನ್ ಹೇಳೋದೇನು, ನಾವು ವಿದ್ಯುತ್ ಉತ್ಪಾದನೆ ಅಥವಾ ಶಾಂತಿಯುತ ಉದ್ದೇಶಗಳಿಗೆ ಮಾತ್ರ ಪರಮಾಣು ತಂತ್ರಜ್ಞಾನವನ್ನು ಬಳಸ್ಕೊತೀವಿ, ಇದು ಬಿಟ್ಟು ಬೇರೆ ಯಾವುದಕ್ಕೂ ನಾವು ಬಳಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದೆ. ಆದರೆ ಅಮೆರಿಕ ಇದನ್ನು ನಂಬೋದಕ್ಕೆ ರೆಡಿ ಇಲ್ಲ. ಆದ್ದರಿಂದಾಗಿ ಈ ಬಿಕ್ಕಟ್ಟು ಉಂಟಾಗಿದೆ. ಸೊ ಇದಿಷ್ಟು ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರ್ತಕ್ಕಂತಹ ಒಂದು ರಾಜಕೀಯ ಗಲಭೆಗೆ, ಅದರಲ್ಲೂ ಸಹ ಅಮೆರಿಕ ಹಾಗೂ ಇರಾನ್ ದೇಶಗಳ ನಡುವಿನ ಶತ್ರುತ್ವಕ್ಕೆ ಒಂದು ಹಿನ್ನೆಲೆ ಹಾಗೂ ಕಾರಣಗಳು. ನಂತರದ ಸುದ್ದಿಯನ್ನು ನೋಡೋದಾದರೆ, ಯುರೇನಿಯಂ ಪೂರೈಕೆಗೆ ಒಪ್ಪಿಗೆ. ನೋಡಿ, ನಮ್ಮ ಭಾರತದ ಗೌರವಾನ್ವಿತ ಪ್ರಧಾನಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಇಂಡೋನೇಷ್ಯಾ ಪ್ರವಾಸಕ್ಕೆ ಹೋಗಿದ್ದರು. ಅಲ್ಲಿ ಕೆಲವೊಂದು ರಾಜತಾಂತ್ರಿಕ ದ್ವಿಪಕ್ಷೀಯ ಒಪ್ಪಂದಗಳಿಗೆ ಸಹಿ ಮಾಡಿದ್ರು. ಅದನ್ನು ನಾವು ಈ ಹಿಂದೆ ಮೊನ್ನೆಯ ಪತ್ರಿಕೆಗಳಲ್ಲಿ ನೋಡಿದ್ವಿ. ಇಂಡೋನೇಷ್ಯಾ ದೇಶದಿಂದ ನೇರವಾಗಿ ಅವರು ಆಸ್ಟ್ರೇಲಿಯಾಗೆ ತೆರಳಿದ್ರು. ಆಸ್ಟ್ರೇಲಿಯಾದಲ್ಲಿ ಏನೆಲ್ಲ ಒಪ್ಪಂದಗಳು ನಡೆದಿವೆ ನೋಡಿ. ಅಣು ವಿದ್ಯುತ್ ಉತ್ಪಾದನೆಗಾಗಿ ಭಾರತಕ್ಕೆ ಯುರೇನಿಯಂ ರಫ್ತು ಮಾಡಲು ಆಸ್ಟ್ರೇಲಿಯಾ ಒಪ್ಪಿಕೊಂಡಿದೆ. ಐತಿಹಾಸಿಕ ಒಪ್ಪಂದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೂ ಆಸ್ಟ್ರೇಲಿಯಾ ಪ್ರಧಾನಿ ಆಂಟನಿ ಆಲ್ಬನಿಸ್ ಗುರುವಾರ ಸಹಿ ಹಾಕಿದರು. ಇಲ್ಲಿ ಆಸ್ಟ್ರೇಲಿಯಾ ಪ್ರಧಾನಿಗಳು ಯಾರು ಅಂತ ಹೇಳಿ ಕೇಳಬಹುದು. ಗ್ರೂಪ್ ಸಿ ಪರೀಕ್ಷೆಗಳಲ್ಲಿ ಅದೇ ರೀತಿಯಾಗಿ ಯಾವೆಲ್ಲ ಒಪ್ಪಂದಗಳು, ಪ್ರಮುಖ ಒಪ್ಪಂದಗಳು ಆಗಿದ್ದಾವೆ ಅಂತ ಹೇಳಿ ಕೇಳಬಹುದು. ಇಲ್ಲಿ ಭಾರತಕ್ಕೆ ಯುರೇನಿಯಂ ರಫ್ತು ಮಾಡ್ತಾ ಇರ್ತಕ್ಕಂಥದ್ದು ಇದು ಸಾಮಾನ್ಯ ವಿಷಯ ಅಲ್ಲವೇ ಅಲ್ಲ. ಅದು ಯಾಕೆ ಅಂತೇಳಿ ನಂತರ ಹೇಳ್ತೀನಿ ನೋಡಿ. ನಂತರ ಪ್ರಧಾನಿ ಮೋದಿ ಅವರು 2 ದಿನಗಳ ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಇದ್ದಾರೆ. ಯುರೇನಿಯಂ ಅನ್ನು ವಿಧ್ವಂಸಕಾರಿ ಕೃತ್ಯಕ್ಕಾಗಿ ಬಳಸಿಕೊಳ್ಳಲೇಬಾರದು ಎಂಬ ಷರತ್ತಿನ ಮೇಲೆ ರಫ್ತಿಗೆ ಅನುವು ಮಾಡಿಕೊಡಲಾಗಿದೆ ಎಂದು ಎರಡೂ ದೇಶಗಳು ತಮ್ಮ ಜಂಟಿ ಹೇಳಿಕೆಯಲ್ಲಿ ಹೇಳ್ಕೊಂಡಿದ್ದಾವೆ. ಯುರೇನಿಯಂ ಒಟ್ಟು ಸಂಪನ್ಮೂಲದಲ್ಲಿ 28% ಆಸ್ಟ್ರೇಲಿಯಾ ಬಳಿ ಇದೆ. ಇದು ವೆರಿ ಇಂಪಾರ್ಟೆಂಟ್. ಹಲವು ವರ್ಷಗಳ ಯತ್ನಕ್ಕೆ ಸಂದ ಯಶಸ್ಸು. ಅಣ್ವಸ್ತ್ರ ತಯಾರಿಕೆಯಲ್ಲಿ ಅಣುಶಕ್ತಿ ಬಳಕೆ ತಡೆ ಒಪ್ಪಂದಕ್ಕೆ ಆಸ್ಟ್ರೇಲಿಯಾ ಸಹಿ ಹಾಕಿತ್ತು. ಅಮೆರಿಕ, ಚೀನಾ, ಬ್ರಿಟನ್, ಫ್ರಾನ್ಸ್ ಮತ್ತು ರಷ್ಯಾವನ್ನು ಮಾತ್ರವೇ ಅಣ್ವಸ್ತ್ರ ಹೊಂದಿರುವ ದೇಶಗಳು ಎಂದು ಈ ಒಪ್ಪಂದ ಹೇಳ್ತದೆ. ಅಣ್ವಸ್ತ್ರ ಇರುವ ಭಾರತವೂ ಸೇರಿ ಈ ಒಪ್ಪಂದಕ್ಕೆ ಸಹಿ ಹಾಕದ ಇತರ ಯಾವ ದೇಶಕ್ಕೂ ಯುರೇನಿಯಂ ಮಾರಾಟವನ್ನು ಈ ಒಪ್ಪಂದ ನಿಷೇಧಿಸುತ್ತದೆ. ಈ ಒಪ್ಪಂದ ತಾರತಮ್ಯದಿಂದ ಕೂಡಿದೆ ಅಂತ ಭಾರತ ಹೇಳಿತ್ತು. ಯಾಕಂದರೆ 1967ರಿಂದ ಹಿಂದೆ ಯಾರೆಲ್ಲ ಅಣ್ವಸ್ತ್ರ ಪರೀಕ್ಷೆಗಳನ್ನು ಮಾಡಿದ್ರು ಅವರನ್ನು ಮಾತ್ರ ಅಧಿಕೃತವಾಗಿ ಏನಂತ ಘೋಷಣೆ ಮಾಡಿದ್ರು, ಅಣ್ವಸ್ತ್ರ ಹೊಂದಿರತಕ್ಕಂಥ ದೇಶಗಳು ಅಂತೇಳಿ ಘೋಷಣೆ ಮಾಡಿದ್ರು. ಆದರೆ 1974ರಲ್ಲಿ ನಾವು ಸ್ಮೈಲಿಂಗ್ ಬುದ್ಧ ಅನ್ನತಕ್ಕಂಥ ಹೆಸರನ್ನು ಇಟ್ಕೊಂಡು ಒಂದು ಅಣ್ವಸ್ತ್ರ ಪರೀಕ್ಷೆಯನ್ನು ಮಾಡ್ತೀವಿ. ಅದಾದ ನಂತರ 1998ರಲ್ಲೂ ಸಹ ಆಪರೇಷನ್ ಶಕ್ತಿ ಅಂತ ಹೆಸರಿಟ್ಟು ನಾವು ಒಂದು ಪರಮಾಣು ಪರೀಕ್ಷೆಯನ್ನು ಮಾಡ್ತೀವಿ. ಆದರೆ ನಾವು
ಇದನ್ನು ಕೇವಲ ಶಾಂತಿಯುತ ಉದ್ದೇಶದ ಅಣುಸ್ಫೋಟ ಅಂತ ಹೇಳಿ ಕರಿತೀವಿ ನಾವು. ಯಾವುದೇ ರೀತಿಯಾಗಿ ವಿಧ್ವಂಸಕ ಕೃತ್ಯಗಳಿಗೆ ನಾವು ಬಳಕೆ ಮಾಡೋದಿಲ್ಲ, ಕೇವಲ ಶಾಂತಿಯುತ ಬಳಕೆಗಾಗಿ ಮಾತ್ರ ಅಂತ ಹೇಳಿ ನಾವು ಹೇಳ್ತೀವಿ. ಇಲ್ಲಿ 1974ರಲ್ಲಿ ಮೊದಲ ಬಾರಿಗೆ ಸ್ಮೈಲಿಂಗ್ ಬುದ್ಧ ಅಂತಕ್ಕಂಥ ಹೆಸರಲ್ಲಿ ಮಾಡಿದಾಗ ಇದ್ದಂತಹ ಪ್ರಧಾನಮಂತ್ರಿಗಳು ಇಂದಿರಾ ಗಾಂಧಿ ಅವರಾಗಿರ್ತಾರೆ. ಅದೇ ರೀತಿಯಾಗಿ 1998ರಲ್ಲಿ ವಾಜಪೇಯಿ ಅವರ ಸರ್ಕಾರ ಇರುತ್ತೆ. ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಆ್ಯಂಡ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮಾಣು ವಿಚಾರಕ್ಕೆ ಭಾರತ ಒಂದು ಸಿದ್ಧಾಂತವನ್ನು ಇಟ್ಕೊಂಡಿದೆ. ಆ ಸಿದ್ಧಾಂತ ಏನು ಅಂತ ಹೇಳಿದ್ರೆ NFU, ನೋ ಫಸ್ಟ್ ಯೂಸ್ ಅಂತೇಳಿ. ಅಂದರೆ ಮೊದಲು ನಾವು ಬಳಕೆ ಮಾಡೋದೇ ಇಲ್ಲ. ನಮ್ಮ ಹತ್ರ ಇವನ್ ಈ ಪರಮಾಣು ಅಣ್ವಸ್ತ್ರಗಳು ಇದ್ದರೂ ಸಹ ನಮ್ಮ ಮೇಲೆ ಯಾರಾದರೂ ದಾಳಿ ಮಾಡದ ಹೊರತು ನಾವು ಇದನ್ನು ಬತ್ತಳಿಕೆಯಿಂದ ಈ ಆಯುಧಗಳನ್ನು ತೆಗೆಯೋದಿಲ್ಲ ಅಂತೇಳಿ ಒಂದು ಸಿದ್ಧಾಂತವನ್ನು ಇಟ್ಕೊಂಡಿದೆ. ಇಲ್ಲಿ ಯುರೇನಿಯಂ ಪರಮಾಣು ಶಕ್ತಿಯನ್ನು ಉತ್ಪಾದನೆ ಮಾಡೋದಕ್ಕೆ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಮೆಟೀರಿಯಲ್ ಆಗಿದೆ ಇದು. ಇಲ್ಲಿ ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಭಾರತದಲ್ಲಿರ್ತಕ್ಕಂತಹ ಇಂಧನ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಇದು ಪ್ರಮುಖ ಒಂದು ಒಪ್ಪಂದ ಆಗುತ್ತೆ. ಸೊ ಇಲ್ಲಿ ಪ್ರಿಲಿಮ್ಸ್ನಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳೇನು, ಬಹುಶಃ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ, ಸೊ ಆಸ್ಟ್ರೇಲಿಯಾ ಬಳಿ ಎಷ್ಟು % ಒಂದು ಯುರೇನಿಯಂ ನಿಕ್ಷೇಪ ಇದೆ ಅಂತ ಹೇಳ್ಬೋದು, 28% ಅಷ್ಟು ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಅದೇ ರೀತಿಯಾಗಿ ಈಗಾಗಲೇ 1967ರ ಹಿಂದೆ ಯಾರೆಲ್ಲ ಅಣ್ವಸ್ತ್ರ ಪರೀಕ್ಷೆಗಳನ್ನು ಮಾಡಿದ್ರು ಅವರುಗಳನ್ನು ಮಾತ್ರ ಅಧಿಕೃತವಾಗಿ ಅಣ್ವಸ್ತ್ರ ಹೊಂದಿರುವ ದೇಶಗಳು ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ. ಹಾಗಾದರೆ ಆ ದೇಶಗಳು ಯಾವ್ಯಾವು ಅಂತ ಕೇಳ್ಬೋದು. ACB, ಆನಂತರ RF. ನೋಡಿ, ಅಮೇರಿಕಾ, ಚೀನಾ, ಬ್ರಿಟನ್, ರಷ್ಯಾ, ಫ್ರಾನ್ಸ್ ಈ 5 ದೇಶಗಳ ಬಳಿ ಮಾತ್ರ ಅಣ್ವಸ್ತ್ರ ಇದೆ ಅಂಥೇಳಿ ಅಧಿಕೃತವಾಗಿ ಒಪ್ಪಿಕೊಳ್ಳಲಾಗಿದೆ. ನೆನಪಲ್ಲಿಟ್ಕೊಳ್ಳಿ. ನಂತರ ಗ್ಯಾರಂಟಿ ಯೋಜನೆಗೆ 18,410 ಕೋಟಿ ವೆಚ್ಚ ಆಗಿದೆ ಅಂತ ಹೇಳ್ತಿದ್ದಾರೆ. ಪರೀಕ್ಷೆಯಲ್ಲಿ ಬಹುಶಃ ಇದೇನು ಪರೀಕ್ಷಾ ದೃಷ್ಟಿಯಿಂದ ಏನು ಇಂಪಾರ್ಟೆಂಟ್ ಆಗೋದಿಲ್ಲ. ಆದರೆ ಪಂಚ ಗ್ಯಾರಂಟಿಗಳು ಕರ್ನಾಟಕ ಸರ್ಕಾರದಲ್ಲಿ ಯಾವ್ಯಾವಿದೆ ಅಂತೇಳಿ ನಾವು ನೆನಪಲ್ಲಿಟ್ಕೋಬೇಕಾಗುತ್ತೆ. ಉದಾಹರಣೆಗೆ ಅನ್ನಭಾಗ್ಯ, ಈ ಯೋಜನೆಯಡಿ 5 kg ಅಕ್ಕಿಯನ್ನು ಕೊಡಲಾಗುತ್ತೆ. ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಇಲಾಖೆ ವತಿಯಿಂದ ಈ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಗ್ಯಾರಂಟಿ, ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಇಂಪ್ಲಿಮೆಂಟ್ ಆಗ್ತಾ ಇದೆ. ಸೊ ಇದ್ರ ಪ್ರಕಾರ ಮನೆಯೊಟ್ಟಿಗೆ 2,000 ದುಡ್ಡನ್ನು ಕೊಡ್ತಾ ಇದ್ದಾರೆ. ನಂತರ ಗೃಹಜ್ಯೋತಿ ಇನ್ನೊಂದು ಗ್ಯಾರಂಟಿ ಇದೆ, ಇದು ಇಂಧನ ಇಲಾಖೆ ಕಡೆಯಿಂದ ಇಂಪ್ಲಿಮೆಂಟ್ ಆಗ್ತಾ ಇದೆ. 200 ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ತನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಶಕ್ತಿ ಯೋಜನೆ ಇದೆ. ಈ ಶಕ್ತಿ ಗ್ಯಾರಂಟಿ ಯೋಜನೆ ಅನ್ವಯ ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ತೃತೀಯ ಲಿಂಗಿಗಳಿಗೆ, ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ, ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಟ್ರಾನ್ಸ್ಜೆಂಡರ್ಸ್ ಏನಿದ್ದಾರೆ ಇವ್ರಿಗೆ ಮಾತ್ರ KSRTCಯಲ್ಲಿ ಉಚಿತ ಪ್ರಯಾಣ ಸೌಲಭ್ಯ ಇರುತ್ತೆ ಈ ಒಂದು ಗ್ಯಾರಂಟಿ ಯೋಜನೆಗಳ ಅಡಿಯಲ್ಲಿ. ಆನಂತರ ಯುವನಿಧಿ ಯೋಜನೆ ಇರುತ್ತೆ. ಸೊ ಇದ್ರ ಪ್ರಕಾರ ನಿರುದ್ಯೋಗಿ ಪದವೀಧರರಿಗೆ, ಯಾರೆಲ್ಲ ಗ್ರಾಜುಯೇಟ್ ಹೋಲ್ಡರ್ಸ್ ಇದ್ದಾರೆ ಬಟ್ ಅವರು ಅನ್ಎಂಪ್ಲಾಯ್ಸ್ ಆಗಿರಬೇಕು ಅಂಥವರಿಗೆ 3,000 ರೂಪೀಸನ್ನು ಕೊಡ್ತಾ ಇದ್ದಾರೆ. ಇದು ಡಿಪಾರ್ಟ್ಮೆಂಟ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಎಂಟರ್ಪ್ರಿನರ್ಶಿಪ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೊಡ್ತಾ ಇರ್ತಕ್ಕಂಥದ್ದು. ಸೊ ಜಸ್ಟ್ ನಮಗೆ ನ್ಯೂಸ್ ಪೇಪರ್ ಏನೇ ಒಂದು ಪದ ಕಾಣಿಸಿದಾಗ ಅದರ ಹಿನ್ನೆಲೆ ನಮಗೆ ಏನು ಜ್ಞಾಪಕ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಗ್ಯಾರಂಟಿ ಅಂದ ತಕ್ಷಣ ಯಾವ ಗ್ಯಾರಂಟಿ, ಪಂಚ ಗ್ಯಾರಂಟಿಗಳು. ಹಾಗಾದರೆ ಪಂಚ ಗ್ಯಾರಂಟಿಗಳು ಯಾವ್ಯಾವು ಅದು ನಾವು ನೆನಪಲ್ಲಿಟ್ಕೋಬೇಕು. ಅನ್ನಭಾಗ್ಯ, ನಂತರ ಗೃಹಲಕ್ಷ್ಮಿ, ನೆಕ್ಸ್ಟು ಗೃಹ ಜ್ಯೋತಿ, ನಂತರ ಶಕ್ತಿ ಯೋಜನೆ, ನಂತರ ಯುವ ನಿಧಿ. ಈ ರೀತಿಯಾಗಿ ಯೋಜನೆಗಳು ನಮ್ಮ ಮೈಂಡ್ಗೆ ಬಂದುಬಿಡಬೇಕು. ಹಾಗೂ ಇವು ಯಾವ ಇಲಾಖೆಗಳ ಕಡೆಯಿಂದ ಅನುಷ್ಠಾನ ಆಗ್ತಾ ಇದೆ, ಇವುಗಳ ಅನ್ವಯ ಏನೆಲ್ಲ ಪ್ರಯೋಜನಗಳನ್ನು ಫಲಾನುಭವಿಗಳು ಪಡ್ಕೋತಾ ಇದ್ದಾರೆ, ಇವಿಷ್ಟು ನಮ್ಮ ಮೈಂಡಲ್ಲಿರಬೇಕು. ನಂತರದ ಸುದ್ದಿ ನೋಡಿ, ಈಗ ನಾವು ಪಶ್ಚಿಮ ಏಷ್ಯಾದ ಸಂಘರ್ಷವನ್ನು ಈಗ ಈ ದಿನದ ಪತ್ರಿಕೆಯಲ್ಲೂ ಸಹ ನೋಡ್ಕೊಂಡ್ವಿ. ನೆನ್ನೆಯ ಪತ್ರಿಕೆಯಲ್ಲಿ ನಾನು ವಿಶ್ಲೇಷಣೆ ಮಾಡಬೇಕಾದ್ರೆ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ. ಇಲ್ಲಿ ಇರಾನ್ ಹಾಗೂ ಅಮೆರಿಕದ ನಡುವೆ ಒಂದು ಸಂಘರ್ಷ ನಡೀತಾ ಇರೋದ್ರಿಂದ ಪರೀಕ್ಷೆಯಲ್ಲಿ ಇರಾನ್ಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಅಥವಾ ಅಮೆರಿಕಾಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಹೆಚ್ಚಾಗಿ ಬರ್ಬೋದು. ಅದರಲ್ಲೂ ಸಹ ಪಶ್ಚಿಮ ಏಷ್ಯಾದ ಒಂದು ಭಾಗದಲ್ಲಿ ಪ್ರಶ್ನೆಗಳು ತುಂಬಾ ಉದ್ಭವ ಆಗ್ತವೆ. ಇರಾನ್ನ ಸುತ್ತಮುತ್ತಲು ಇರತಕ್ಕಂತಹ ಈ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ದೇಶಗಳು ಯಾವ್ಯಾವು ಅಂತ ಹೇಳಿದ್ರೆ ನಿನ್ನೆ ದಿವಸ ಹೇಳಿದೆ. ಅವು ಯಾವ್ಯಾವು ಅಂತ ಹೇಳಿದ್ರೆ ನೋಡಿ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ತುರ್ಕ್ಮೆನಿಸ್ತಾನ, ಅಜರ್ಬೈಜಾನ್, ನೆಕ್ಸ್ಟ್ ಅರ್ಮೇನಿಯಾ, ಟರ್ಕಿ, ಇರಾಕ್. ಈ 7 ದೇಶಗಳು ಇರಾನ್ನ ಜೊತೆ ಗಡಿಯನ್ನು ಹಂಚಿಕೊಂಡಿದ್ದಾವೆ. ಅದೇ ರೀತಿಯಾಗಿ ಇಲ್ಲಿ ಒಂದು ಜಲರಾಶಿ ಇದೆ. ಇರಾನ್ನ ದಕ್ಷಿಣ ಭಾಗದಲ್ಲಿ ಪರ್ಷಿಯನ್ ಕೊಲ್ಲಿ ಬರುತ್ತೆ ಇಲ್ಲಿ, ಅಂಡ್ ನೆಕ್ಸ್ಟ್ ಒಮನ್ ಕೊಲ್ಲಿ ಬರುತ್ತೆ. ಈ 2 ಕೊಲ್ಲಿಗಳ ನಡುವೆ ಒಂದು ಸಂಪರ್ಕವನ್ನು, 2 ಕೊಲ್ಲಿಗಳಿಗೆ ಸಂಪರ್ಕ ಕೊಡ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಹಾರ್ಮುಜ್ ಜಲಸಂಧಿ ಆಗಿರುತ್ತೆ. ಈ ಹಾರ್ಮುಜ್ ಜಲಸಂಧಿ ವಿಶ್ವದ ಸುಮಾರು 20% ಕಚ್ಚಾ ತೈಲ ಈ ಒಂದು ಮಾರ್ಗದ ಮೂಲಕ ಸಾಗಾಣಿಕೆ ಆಗುತ್ತೆ. ಇದಿಷ್ಟನ್ನು ನೆನಪಲ್ಲಿಟ್ಕೊಳ್ಳಿ. ನಂತರದ ಸುದ್ದಿ, ಪಟ್ಟಿಯಲ್ಲಿದ್ದರೂ ಆಪ್ನಲ್ಲಿ ಹೆಸರಿಲ್ಲ ಅಂತೆ. ಈಗಾಗಲೇ SIR ಪ್ರಕ್ರಿಯೆ ಕರ್ನಾಟಕದಲ್ಲಿ ತುಂಬ ಬಿಸಿನಿಂದ ನಡೀತಾ ಇದೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಅರ್ಹ ಮತದಾರರನ್ನು ಸೇರಿಸಿ ಅನರ್ಹ ಅಥವಾ ನಕಲಿ ಹೆಸರುಗಳನ್ನು ತೆಗೆದಾಕ್ತಕ್ಕಂಥದ್ದು ಇದರ ಉದ್ದೇಶ ಆಗಿರುತ್ತೆ. ಜನಪ್ರತಿನಿಧಿ ಕಾಯ್ದೆ 1950, ಅದೇ ರೀತಿಯಾಗಿ ಮತದಾರರ ನೋಂದಣಿ ನಿಯಮಗಳು 1960. ಇದ್ರ ಪ್ರಕಾರ ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ಇದನ್ನು ಕಂಡಕ್ಟ್ ಮಾಡುತ್ತೆ. ಸೊ ಎಲೆಕ್ಷನ್ ಕಮಿಷನ್ ಆರ್ಟಿಕಲ್ ನಂಬರ್ 324 ಪ್ರಕಾರ ಎಸ್ಟಾಬ್ಲಿಷ್ ಆಗಿರುತ್ತೆ. ಈ ಒಂದು ಚುನಾವಣಾ ಆಯೋಗ SIR ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದೆ. ಆದರೆ ಇನ್ನೊಂದು ನಾವು ಕಂಪ್ಯಾರಿಸನ್ ನೆನಪಲ್ಲಿ ಇಟ್ಕೋಬೇಕು. ಸೆನ್ಸಸ್ ಅನ್ನು ಹಾಗಾದ್ರೆ ಯಾರು ಕಂಡಕ್ಟ್ ಮಾಡ್ತಾರೆ? ಎವ್ರಿ 10 years ಒಂದು ಸೆನ್ಸಸ್ ಮಾಡ್ತಾರಲ್ವಾ, ಆ ಸೆನ್ಸಸ್ ಅನ್ನು ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ರಿಜಿಸ್ಟ್ರಾರ್ ಜನರಲ್ ಆ್ಯಂಡ್ ಕಮಿಷನರ್ ಆಫ್ ಸೆನ್ಸಸ್ ಆ್ಯಂಡ್ ಸೆನ್ಸಸ್ ಕಮಿಷನರ್ ಇವರು ನಡೆಸ್ಕೊಡ್ತಾರೆ. ಇಲ್ಲಿ SIR ಪ್ರಕ್ರಿಯೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು ಎಲೆಕ್ಷನ್ ಕಮಿಷನ್. ಈ ಎಲೆಕ್ಷನ್ ಕಮಿಷನ್ ಸ್ಥಾಪನೆ ಆಗಿರ್ತಕ್ಕಂಥದ್ದು ಸಂವಿಧಾನದ 324ನೇ ವಿಧಿ ಪ್ರಕಾರ. ಅದೇ ರೀತಿಯಾಗಿ ಸೆನ್ಸಸ್ ಅನ್ನು ನಡೆಸ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ರಿಜಿಸ್ಟ್ರಾರ್ ಜನರಲ್ ಆ್ಯಂಡ್ ಕಮಿಷನರ್ ಆಫ್ ಸೆನ್ಸಸ್ ಇವರು ನಡೆಸ್ಕೊಡ್ತಾರೆ. ಇದು ಯಾವ ಒಂದು ಮಿನಿಸ್ಟ್ರಿ ಅಂಡರ್ಲಿ ಬರುತ್ತೆ ಅಂತ ಹೇಳಿದ್ರೆ ಹೋಮ್ ಮಿನಿಸ್ಟ್ರಿ, ಅಂದರೆ ಗೃಹ ಇಲಾಖೆ ಅಡಿಯಲ್ಲಿ ಇದು ಬರುತ್ತೆ. ನೆನಪಲ್ಲಿಟ್ಕೊಳ್ಳಿ. ನಂತರದ ಸುದ್ದಿ, ಪರೀಕ್ಷಾ ದೃಷ್ಟಿಯಿಂದ ಜಸ್ಟ್ ಎಕ್ಸಾಮ್ ಓರಿಯೆಂಟೆಡ್ ಮಾತ್ರ ನೋಡಬೇಕು. ಯಾವುದೇ ರಾಜಕೀಯ ಸ್ಟೋರಿಗಳಾಗಿರ್ಬೋದು ಅಥವಾ ಇನ್ಯಾವುದೋ ಲೋಕಲ್ ನ್ಯೂಸ್ಗಳಿಗೆ ಜಾಸ್ತಿ ನಾವು ಇಂಪಾರ್ಟೆನ್ಸನ್ನು ಕೊಡಬಾರ್ದು. ಅಲಿಪುರ ಮುಸ್ಲಿಮರಿಂದ ಕಮೆನಿಗೆ ಅಂತಿಮ ವಿದಾಯ ಅಂತ ನೋಡಿ, ಜಸ್ಟ್ ಗಮನಿಸಿ. ಈಗ ನಾವು ಪಶ್ಚಿಮ ಏಷ್ಯಾ ಸಂಘರ್ಷದ ಬಗ್ಗೆ ನಾವು ಈಗ ತಾನೇ ಓದ್ವಿ. ಅಂದರೆ ಅಮೆರಿಕ ಹಾಗೂ ಇರಾನ್ನ ನಡುವೆ ಉಂಟಾಗಿರ್ತಕ್ಕಂಥ ಒಂದು
ಪ್ರಕ್ಷೋಭ ವಾತಾವರಣ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕಕ್ಕೂ ಹಾಗೂ ಇರಾನ್ಗೆ ಒಂದು ನಂಟಿದೆಯಂತೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಇರಾನ್ ಸರ್ವೋಚ್ಚ ನಾಯಕರಾಗಿದ್ದ ಅಯೋತೊಲ್ಲಾ ಅಲಿ ಖಮೇನಿಗೆ ತಾಲೂಕಿನ ಅಲಿಪುರ ಮಸೀದಿಯಲ್ಲಿ ಶಿಯಾ ಮುಸ್ಲಿಮರು ಗುರುವಾರ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಅಂತಿಮ ವಿದಾಯ ಹೇಳಿದಂತೆ. ಇರಾನ್ನ ಮಷಾದ್ನಲ್ಲಿ ನಡೆದ ಅಯೋತೊಲ್ಲಾ ಅಲಿ ಖಮೇನಿ ಅಂತ್ಯ ಸಂಸ್ಕಾರ ಪ್ರಕ್ರಿಯೆಯಲ್ಲಿ ಅಲಿಪುರದ 15 ಮಂದಿ ಸಹ ಭಾಗವಹಿಸಿರ್ತಾರೆ. ಅಂಡ್ ಇಲ್ಲಿ ಧಾರ್ಮಿಕ ಶಿಕ್ಷಣ, ವ್ಯಾಪಾರ ವಹಿವಾಟು ಸೇರಿದಂತೆ ವಿವಿಧ ಕಾರಣಗಳಿಗಾಗಿ ಇರಾನ್ನ ವಿವಿಧ ನಗರಗಳಲ್ಲಿ ಅಲಿಪುರದ 100ಕ್ಕೂ ಹೆಚ್ಚು ಶಿಯಾ ಮುಸ್ಲಿಮರು ವಾಸಿಸುತ್ತಿದ್ದಾರೆ. ಖಮೇನಿ ಹತ್ಯೆಯಾದ ವೇಳೆ ಅಲಿಪುರದಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಲಾಗಿತ್ತು. ಸೊ ಇಲ್ಲಿ ಈ ಥರ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಗೌರಿಬಿದನೂರು ತಾಲೂಕಿಗೆ ಸಂಬಂಧಿಸಿದಂತಹ ಒಂದು ಹಳ್ಳಿ ಅಲಿಪುರ ಅಂತೇಳಿ. ಈ ಅಲಿಪುರದ ಸಾಕಷ್ಟು ಜನ ಇರಾನ್ನಲ್ಲಿ ವ್ಯಾಪಾರ ವಹಿವಾಟುಗಳನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇರಾನ್ನ ಸರ್ವೋಚ್ಚ ನಾಯಕರಾಗಿರ್ತಕ್ಕಂತಹ ಖಮೇನಿ ಅವರು ಈ ಒಂದು ಹಳ್ಳಿಗೆ ಕೆಲವೊಂದು ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಮಾಡೋದಕ್ಕೆ ಕೆಲವೊಂದು ಫಂಡ್ಸನ್ನು ಕೊಟ್ಟಿದ್ರು ಅಂತ ಹೇಳಿ ಈ ಹಿಂದೆ ನಾವು ಪೇಪರಲ್ಲಿ ಓದಿದ್ದು ನೆನಪು. ನಂತರದ ಸುದ್ದಿ, HMT ಇರುವ ಜಾಗಕ್ಕೆ ಬನ್ನಿ, ಇಂಪಾರ್ಟೆಂಟ್ ಇಲ್ಲ. ನಂತರ ಒಟ್ಟಾಗಿರಿ, ಬೇರೆ ಇಲ್ಲ ಬೇರೆ ದಾರಿ ನೋಡ್ಕೊಳ್ಳಿ, ಬೇಡ ನಮಗೆ. ವೇತನ ಹೆಚ್ಚಿಸಿ ಇಡಗಂಟು ನೀಡಿ, ಪ್ರೌಢಶಾಲೆಗೆ ಉಪನ್ಯಾಸಕರ ನಿಯೋಜನೆ ನಿಲ್ಲಿಸಿ, ಕ್ರೂಸರ್ ಲಾರಿ ಡಿಕ್ಕಿ, ಶಾಲಾ ಬಾಲಕಿ ಆತ್ಮಹತ್ಯೆ, ಹೈಕೋರ್ಟ್ ಹೊರ ಇಳಿಕೆ, ತಹಶೀಲ್ದಾರ್ಗೆ 4 ವರ್ಷ ಜೈಲು. ನೋಡಿ, ಇದು ನಾನು ನಿನ್ನೆ ದಿವಸ ಹೇಳಿದೆ, ಪರೀಕ್ಷಾ ದೃಷ್ಟಿಯಿಂದ ನಮಗೆ ಇಂಪಾರ್ಟೆಂಟ್ ಅಲ್ಲದೇ ಇದ್ರೂ ಕೂಡ ನೀವು ಒಬ್ಬ ಅಧಿಕಾರಿಯಾಗಿ ಸೇವೆ ಸಲ್ಲಿಸೋದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ಸೇವೆಗೆ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರಿ ಸೇವೆಗೆ ಆಗಿರ್ಬೋದು, ನೀವು ಬಂದಾಗ ನಿಮ್ಮ ನಡವಳಿಕೆ ಯಾವ ರೀತಿ ಇರಬೇಕು, ನೀವು ಯಾವ ರೀತಿ ನೈತಿಕತೆಯಿಂದ ವರ್ತಿಸಬೇಕು, ನಿಮ್ಮ ಏನೆಲ್ಲ ನಿಮಗೆ ಲಿಮಿಟೇಷನ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಈ ರೀತಿ ಆರ್ಟಿಕಲ್ಸನ್ನು ಓದ್ಕೊಂಡಾಗ ನಿಮಗೆ ಒಂದಷ್ಟು ಮಾಹಿತಿ ಸಿಗುತ್ತೆ. ನಂತರ ವಾರಕ್ಕೆ 2 ಬಾರಿ ಅಷ್ಟೇ ನೀರು, ಆತ್ಮಸಾಕ್ಷಿ ಒಪ್ಪುತ್ತಿಲ್ಲ, KPS ಶಾಲೆ, ಮಲೆನಾಡು ತಗ್ಗಿದ ಮಳೆ ಅಂತೆ, ಮಳೆ ಕಡಿಮೆ ಆಗಿದೆ, ಬಟ್ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಇಂಪಾರ್ಟೆಂಟ್ ಇಲ್ಲ. ಇನ್ನು 8 ಜನ ವಯನಾಡ್. ಸೊ ಇದು ಲ್ಯಾಂಡ್ಸ್ಲೈಡ್ ಬಗ್ಗೆ ಹಿಂದೆ ನಾವು ಓದಿದ್ವಿ ನೆನ್ನೆ ಪೇಪರಲ್ಲಿ. ಲ್ಯಾಂಡ್ಸ್ಲೈಡ್ ಯಾಕೆ ಆಗುತ್ತೆ, ಮ್ಯಾನ್ಮೇಡ್ ಡಿಸಾಸ್ಟರ್ ಆಗಿರ್ಬೋದು ಅಥವಾ ನ್ಯಾಚುರಲಿ ಆಗಿರ್ತಕ್ಕಂಥದ್ದಾಗಿರ್ಬೋದು. ಆ್ಯಂಡ್ ವಿಶೇಷವಾಗಿ ಒಂದು ಪಶ್ಚಿಮ ಘಟ್ಟಗಳಲ್ಲಿ ಯಾಕೆ ಆಗ್ತಾ ಇದೆ ಅಂತೇಳಿ ನಾವು ನೆನ್ನೆ ನೋಡಿದ್ವಿ. ಆ್ಯಂಡ್ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟಂತೆ 2 ವರದಿಗಳು ಆಲ್ವೇಸ್ ನಮ್ಮ ಮೈಂಡ್ಗೆ ನೆನಪಲ್ಲಿ ಇಟ್ಕೊಳ್ಳಬೇಕು ನಾವು. ಒಂದು ಗಾಡ್ಗಿಲ್ ವರದಿ, ಇನ್ನೊಂದು ಕಸ್ತೂರಿ ರಂಗನ್ ವರದಿ. ಕಸ್ತೂರಿ ರಂಗನ್ ವರದಿ ಕೇವಲ ಪಶ್ಚಿಮ ಘಟ್ಟಗಳಿಗೆ ಮಾತ್ರ ಸಂಬಂಧಿಸಿದಲ್ಲ, ಅದು NEPಯ ಕರಡು ಸಮಿತಿ ಅಧ್ಯಕ್ಷರು ಕೂಡ ಅವರಾಗಿರ್ತಾರೆ. ಇದನ್ನು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ನಂತರ ಇಂಡೋನೇಷ್ಯಾಕ್ಕೆ ಧಾರವಾಡ ಗೋಧಿ ಹೋಗ್ತಾ ಇದೆಯಂತೆ. ನೋಡಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಭೇಟಿ ಎಫೆಕ್ಟ್ ಇದು. ನಂತರ ಪಾದಚಾರಿ ರಸ್ತೆಗಳ ಒತ್ತುವರಿ ತೆರವು, ಭರವಸೆ ಸಾಕು, ಫಲಿತಾಂಶ ಬೇಕು. ಉತ್ತಮ ಪಾದಚಾರಿ ಮಾರ್ಗಗಳು ನಾಗರಿಕರ ಮೂಲಭೂತ ಹಕ್ಕಿನ ಭಾಗ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆಯಂತೆ. ಹಾಗಾದರೆ ಮೂಲಭೂತ ಹಕ್ಕಿನ ಯಾವ ಭಾಗ, ಯಾವ ವಿಧಿ ಈ ಒಂದು ಉತ್ತಮ ಪಾದಚಾರಿ ಮಾರ್ಗಗಳ ಬಗ್ಗೆ ಹೇಳುತ್ತೆ ಅಂತ ಹೇಳಿದ್ರೆ, ಸಂವಿಧಾನದ ವಿಧಿ 21ನೇ ವಿಧಿಯಲ್ಲಿ ಏನು ಹೇಳುತ್ತೆ, ಪ್ರತಿಯೊಬ್ಬರಿಗೂ ಜೀವಿಸುವ ಹಕ್ಕು ಕೊಟ್ಟಿದೆ. 21A ಅಲ್ಲ, 21. ಈ 21 ವಿಧಿಯ ಅನ್ವಯ ಕೇವಲ ಜೀವಿಸುವ ಸ್ವಾತಂತ್ರ್ಯ ಅಷ್ಟೇ ಅಲ್ಲ, ನಮಗೆ ಉತ್ತಮ ಪಾದಚಾರಿ ಮಾರ್ಗಗಳನ್ನು ಸಹ ಹೊಂದುವುದು ಇದೊಂದು ಮೂಲಭೂತ ಹಕ್ಕು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಪಾದಚಾರಿ ಮಾರ್ಗಗಳ ಸುಧಾರಣೆಗೆ ಬೀದಿ ಬದಿ ವ್ಯಾಪಾರಿಗಳ ಸಮಸ್ಯೆ ದೊಡ್ಡ ಸವಾಲು. ಈ ಹಿಂದಿನ ಒತ್ತುವರಿ ತೆರವು ಕಾರ್ಯಾಚರಣೆಗಳು ವಿಫಲವಾಗುವುದಕ್ಕೆ ಬೀದಿ ವ್ಯಾಪಾರಿಗಳ ಜೀವನೋಪಾಯ ರಕ್ಷಣೆ ಮತ್ತು ಬೀದಿ ಬದಿ ವ್ಯಾಪಾರ ನಿಯಂತ್ರಣ ಕಾಯ್ದೆ 2014 ಸರಿಯಾಗಿ ಪಾಲನೆ ಆಗದಿರುವುದು ಕಾರಣವಾಗಿದೆ. ಇದು ಮುಖ್ಯ ಪರೀಕ್ಷೆಗಳಲ್ಲಿ ಅಂದರೆ ಮೇನ್ಸ್ ಆನ್ಸರ್ ಶೀಟ್ಗಳಲ್ಲಿ ನೀವು ಬರೀಬೇಕಾದ್ರೆ ಈ ಪಾಯಿಂಟ್ಸನ್ನು ನೀವು ಯೂಸ್ ಮಾಡ್ಕೋಬೋದಾಗಿರುತ್ತೆ. ನಂತರ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಆ್ಯಂಡ್ ಇನ್ನೊಂದು, ಸಾಮಾನ್ಯವಾಗಿ ಪ್ರಜಾವಾಣಿ ಪತ್ರಿಕೆ ಆಗಿರ್ಬೋದು ಅಥವಾ ಯಾವುದೇ ಪತ್ರಿಕೆ ಆಗಿರ್ಬೋದು, ಆ ಪತ್ರಿಕೆಗಳಲ್ಲಿ ಬರ್ತಕ್ಕಂತಹ ಕೆಲವೊಂದು ಅಂಕಣಗಳು ಪರೀಕ್ಷಾ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಇರುತ್ತೆ ಅಂತ ಹೇಳ್ತಾರೆ. ಆದರೆ ಎಲ್ಲವೂ ಅಲ್ಲ, ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ, ಎಲ್ಲವೂ ಅಲ್ಲ. ಕೆಲವೊಂದು ಸೆಲೆಕ್ಟೆಡ್ ಆರ್ಟಿಕಲ್ಸ್ ಮಾತ್ರ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬ ಇಂಪಾರ್ಟೆಂಟ್ ಇರುತ್ತೆ. ನಂತರದ ಸುದ್ದಿ ನೋಡಿ, TCS ಲಾಭ 4% ಏರಿಕೆ ಅಂತ ಹೇಳ್ತಿದ್ದಾರೆ. ಸೊ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಮಗೆ ಎಷ್ಟು % ರೈಸ್ ಆಗಿದೆ, ಏನು ಪ್ರೈವೇಟ್ ಕಂಪನೀಸ್ ಅದೇನು ಕೇಳೋದಿಲ್ಲ. ಆದರೆ ಇಲ್ಲಿ ಒಂದು ಏನು ಮೇನ್ ಒಂದು ಪಾಯಿಂಟ್ ನಾವು ಗ್ರಾಪ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಈ ಒಂದು ಭಾರತದ ಸರ್ವಿಸ್ ಸೆಕ್ಟರ್ ಸ್ಟ್ರಾಂಗ್ ಆಗಿದ್ರೆ ನಮ್ಮ ಎಕಾನಮಿ ಸ್ಟ್ರಾಂಗ್ ಆಗಿರುತ್ತೆ. ಸೊ ಇಲ್ಲಿ TCS ಅಂತಹ ಕಂಪನಿಗಳು ಆ ಒಂದು ಸ್ಟ್ರೆಂಥೆಸ್ಟ್ ಪಿಲ್ಲರ್ಸ್ ಅಂತೇಳಿ ನಾವು ಬರಿಬೋದಾಗಿರುತ್ತೆ. ನಂತರ GDP ಅಂದಾಜು ತೆಗೆಸಿದಂಥ ADB, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನಮ್ಮ ಭಾರತದ GDP ಅಂದಾಜನ್ನು ತೆಗೆಸಿದೆಯಂತೆ. ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಭಾರತದ GDP ಬೆಳವಣಿಗೆ 6.6% ಇಳಿಯಲಿದೆ ಎಂದು ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ತನ್ನ ಅಂದಾಜನ್ನು ಪರಿಷ್ಕರಿಸಿದೆಯಂತೆ. ಇಳಿಕೆಯಾದರೂ ಜಗತ್ತಿನ ಪ್ರಮುಖ ಆರ್ಥಿಕತೆಗಳಲ್ಲಿ ಭಾರತವು ಅತಿ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ದೇಶವಾಗಿ ಉಳಿಯಲಿದೆ ಎಂದು ಗುರುವಾರ ತಿಳಿಸಿದೆ. ಪಶ್ಚಿಮ ಏಷ್ಯಾದ ಸಂಘರ್ಷದಿಂದ ಇಂಧನ ದರ ಹೆಚ್ಚಳವಾಗಿದೆ. ಇದು ಸಾರಿಗೆ ಮತ್ತು ಆಹಾರ ಪದಾರ್ಥಗಳ ಬೆಲೆಯನ್ನು ಹೆಚ್ಚಿಸಿದೆ. ರೂಪಾಯಿ ಮೌಲ್ಯ ಇಳಿಕೆಯಾಗಿದೆ. ಬಿಸಿಗಾಳಿ ಸೇರಿದಂತೆ ವಿವಿಧ ಅಂಶಗಳು ಹಣದುಬ್ಬರವನ್ನು 5.2% ಹೆಚ್ಚಿಸಬಹುದು ಅಂತ ADB ಹೇಳಿದೆ. ಇಲ್ಲಿ ಬಿಸಿಗಾಳಿ ಯಾವ ಎಫೆಕ್ಟು, ಲಾನಿನಾ ಎಫೆಕ್ಟು ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್, GST ಬಗ್ಗೆ ಸಕಾರಾತ್ಮಕ ಅಭಿಪ್ರಾಯ. ಸರಕು ಮತ್ತು ಸೇವಾ ತೆರಿಗೆ ವ್ಯವಸ್ಥೆ ಬಗ್ಗೆ ದೇಶದ ಉದ್ಯಮಗಳು ಹೊಂದಿರುವ ಒಟ್ಟಾರೆ ಅಭಿಪ್ರಾಯ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಬಿಕಾಸ್ GST ವ್ಯವಸ್ಥೆ ಜಾರಿಗೆ ಬಂದು 9 ವರ್ಷಗಳು ತುಂಬಿರ್ತಕ್ಕಂಥ ಹೊತ್ತಿನಲ್ಲಿ ಈ ಸಮೀಕ್ಷಾ ವರದಿಯನ್ನು ಪ್ರಕಟಿಸಲಾಗಿದೆ. ಇಲ್ಲಿ ಇಂಪ್ಲಿಮೆಂಟ್ ಆಗಿರ್ತಕ್ಕಂಥದ್ದು ಯಾವಾಗ ಅಂತ ಹೇಳಿದ್ರೆ ಜುಲೈ 1, 2017ರಲ್ಲಿ ಇಂಪ್ಲಿಮೆಂಟ್ ಆಗಿರ್ತಕ್ಕಂಥದ್ದು. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಈ ADB ಬ್ಯಾಂಕ್ನ ಬಗ್ಗೆ ನಾವು ನೋಡೋದಾದ್ರೆ, ಇದೊಂದು ಏಷ್ಯಾ ಪೆಸಿಫಿಕ್ ಪ್ರದೇಶದ ದೇಶಗಳ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಇರತಕ್ಕಂಥ ಒಂದು ಫಿನಾನ್ಷಿಯಲ್ ಬ್ಯಾಂಕ್ ಇದು. ಆ್ಯಂಡ್ ಇಲ್ಲಿ GDP ಬಗ್ಗೆ ಮಾತಾಡಿದ್ದಾರೆ. ಇಲ್ಲಿ GDP ಅಂತ ಹೇಳಿದ್ರೆ ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆ ಆಗ್ತಕ್ಕಂತಹ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯ. GDP ಅಂದರೆ ಏನು, ಒಂದು ಫೈನಾನ್ಷಿಯಲ್ ಇಯರಲ್ಲಿ, ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಇವುಗಳ ಒಟ್ಟು ಮೌಲ್ಯವನ್ನು GDP ಅಂತ ಹೇಳಿ ಕರೀತಾರೆ. ಉದಾಹರಣೆಗಳಾದರೆ, ಒಂದು ವರ್ಷದಲ್ಲಿ ಭಾರತದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಅಕ್ಕಿ ಆಗಿರ್ಬೋದು, ಕಾರುಗಳು, ಮೊಬೈಲ್ಸು ಆ್ಯಂಡ್ ಮೆಡಿಕಲ್ ಸರ್ವಿಸಸ್ ಆಗಿರ್ಬೋದು ಆ್ಯಂಡ್ ಎಜುಕೇಷನಲ್ ಸರ್ವಿಸಸ್ಸು, ಇವೆಲ್ಲವುಗಳ ಒಟ್ಟು ಒಂದು ಮೌಲ್ಯ ಏನಿದೆ ಇದನ್ನು GDP ಅಂತ ಹೇಳಿ ಕರೀತಾರೆ. ಆ್ಯಂಡ್ ADB ಬಗ್ಗೆ ನೋಡೋದಾದರೆ, ADBದು ಒಂದು ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಮನಿಲಾಲ್ ಇದೆ, ಫಿಲಿಪೈನ್ಸ್ ದೇಶದಲ್ಲಿ. ನಂತರದ ಸುದ್ದಿ,
ಮೆಲ್ಬರ್ನ್ನಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ನರೇಂದ್ರ ಮೋದಿ ಅವರು ಮಾತಾಡಿದ್ದಾರೆ. ನರೇಂದ್ರ ಮೋದಿಯವರು ಇಂಡೋನೇಷ್ಯಾದ ನಂತರ ಈಗ ಆಸ್ಟ್ರೇಲಿಯಾಗೆ ತೆರಳಿದ್ದಾರೆ. ಅಲ್ಲಿಗೆ ಹೋಗಿ ಮಾತಾಡುವ ಸಮಯದಲ್ಲಿ ಆಪರೇಷನ್ ಸಿಂಧೂರದ ಒಂದು ಪ್ರಸ್ತಾಪವನ್ನು ಮಾಡಿದ್ದಾರೆ. ಅದರ ಒಂದು ಯಶಸ್ಸಿನ ಗಾಥೆಯನ್ನು ಅಲ್ಲಿ ಚರ್ಚೆ ಮಾಡಿದ್ದಾರೆ. ಭಾರತವು ಅಭಿವೃದ್ಧಿ ಹೊಂದಿದ ದೇಶವಾಗುವ ಗುರಿಯನ್ನು ತಲುಪುವತ್ತ ಕಾರ್ಯಪ್ರವೃತ್ತವಾಗಿದೆ. ಬೆಳವಣಿಗೆ ಹೊಂದುವ ಸಾಧನೆ ಮಾಡು, ಗ್ರೋ ಮೋರ್ ಅಚೀವ್ ಮೋರ್ ಎನ್ನುವ ತತ್ವದಲ್ಲಿ ನಂಬಿಕೆ ಇಟ್ಟಿದೆ. ಭವ ಮಂತ್ರದೊಂದಿಗೆ ಕೆಲಸ ಮಾಡ್ತಿದೆ ಅಂತ ಹೇಳ್ತಾರೆ. ಸೊ ಆಸ್ಟ್ರೇಲಿಯಾ ಜೊತೆ ಇನ್ನೂ ಹಲವಾರು ಒಪ್ಪಂದಗಳನ್ನು ಮಾಡ್ಕೊತಾರೆ. ಅದರಲ್ಲಿ ಹಿಂದೂ ಮಹಾಸಾಗರದಲ್ಲಿರುವ ಆಸ್ಟ್ರೇಲಿಯಾಗೆ ಸೇರಿದ ಕಾಕಸ್ ಕೀಲಿಂಗ್ ದ್ವೀಪದಲ್ಲಿ ಬಾಹ್ಯಾಕಾಶ ನೌಕೆಗಳ ಜಾಡು ಪತ್ತೆ ಮಾಡುವ ತಾತ್ಕಾಲಿಕ ಬಾಹ್ಯಾಕಾಶ ಜಾಡು ಪತ್ತೆ ಕೇಂದ್ರವನ್ನು ಎರಡೂ ದೇಶಗಳು ಸೇರಿ ನಿರ್ಮಿಸಲಿವೆ. ಇದು 200% ಪ್ರಿಲಿಮ್ಸಲ್ಲಿ ಕ್ವಶನ್ ಆಗುತ್ತೆ, ನೆನಪಿಟ್ಕೊಳ್ಳಿ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಒಂದು ದೇಶಕ್ಕೆ ಹೋದಾಗ ಅಲ್ಲಿ ಆಗ್ತಕ್ಕಂಥ ಎಲ್ಲ ಒಪ್ಪಂದಗಳು ಇಂಪಾರ್ಟೆಂಟ್ ಆಗೋದಿಲ್ಲ. ಆದರೆ ಆ ದೇಶಗಳಿಗೆ, ಅಂದರೆ ಎರಡೂ ದೇಶಗಳಿಗೆ ಮುಕ್ತವಾಗಿ ಭದ್ರತೆಯ ವಿಚಾರದಲ್ಲಿ ಏನೆಲ್ಲ ಒಪ್ಪಂದಗಳಾಗ್ತವೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಮಹಾಸಾಗರದಲ್ಲಿ ಇದು ಕಾಕಸ್ ಕೀಲಿಂಗ್ ಅಂತಕ್ಕಂಥ ಒಂದು ಐಲ್ಯಾಂಡ್ ಇದೆ. ಕಾಕಸ್ ಕೀಲಿಂಗ್, ಇದು ನೆನಪಲ್ಲಿ ಇಟ್ಕೊಳ್ಳಿ, ಕಾಕಸ್ ಕೀಲಿಂಗ್ ಅಂತೇಳಿ. ಈ ದ್ವೀಪದಲ್ಲಿ ಬಾಹ್ಯಾಕಾಶ ನೌಕೆಗಳ ಜಾಡು ಪತ್ತೆ ಮಾಡೋದಕ್ಕೆ ಒಂದು ತಾತ್ಕಾಲಿಕವಾಗಿ ಟೆಂಪರರಿಯಾಗಿ ಈ ಒಂದು ಜಾಡು ಪತ್ತೆ ಕೇಂದ್ರ ಕಾಕಸ್ ಕೀಲಿಂಗ್ ಐಲ್ಯಾಂಡ್ನಲ್ಲಿ ಇದು ಎಸ್ಟಾಬ್ಲಿಷ್ ಮಾಡ್ತಾ ಇರ್ತಕ್ಕಂಥದ್ದು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಬಟ್ ಇದೇನು ಅಂತ ಹೇಳಿದ್ರೆ ಟೆಂಪರರಿ ಸ್ಪೇಸ್ ಸರ್ವೆಲೆನ್ಸ್ ಸ್ಟೇಷನ್ ಅಷ್ಟೇ, ಟೆಂಪರರಿಯಾಗಿ. ಇದು ಕಡ್ಡಾಯವಾಗಿ ಲಾಂಗ್ ಟರ್ಮ್ ಇರುತ್ತೆ ಅಂತ ಎಲ್ಲೂ ಘೋಷಣೆ ಮಾಡಿಲ್ಲ ಇವರು. ಆ್ಯಂಡ್ ಎರಡನೇ ಒಪ್ಪಂದ ಏನಾಗಿದೆ ಅಂತ ಹೇಳಿದ್ರೆ ನೋಡಿ, ಪಿಂಚಣಿ ನಿಧಿಯನ್ನು ನಿರ್ವಹಿಸತಕ್ಕಂಥ ಆಸ್ಟ್ರೇಲಿಯಾದ ಅತಿ ದೊಡ್ಡ ಸಂಸ್ಥೆ ಆಸ್ಟ್ರೇಲಿಯನ್ ಸೂಪರ್ ಭಾರತದ ಮೂಲ ಸೌಕರ್ಯಕ್ಕಾಗಿ $347 ದಶಲಕ್ಷ, ಸುಮಾರು $3,312 ಕೋಟಿ ಹೂಡಿಕೆ ಮಾಡಲಿದೆ. ನೋಡಿ, ಫಾರಿನ್ FDI ಕೂಡ ತಂದರು ನರೇಂದ್ರ ಮೋದಿ ಅವರು ಹೋಗಿ. ಸೊ ಒಂದು ಯುರೇನಿಯಮನ್ನು ಆಸ್ಟ್ರೇಲಿಯಾದಿಂದ ಆಮದು ಮಾಡ್ಕೊಳ್ಳೋದಕ್ಕೆ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಎರಡನೇದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟನ್ನು ಸಹ ತಂದಿದ್ದಾರೆ ಇವರು. ಮೂರನೇದಾಗಿ ಒಂದು ಬಾಹ್ಯಾಕಾಶ ನೌಕೆಗಳ ಜಾಡು ಪತ್ತೆ ಮಾಡೋದಕ್ಕೆ ಆಸ್ಟ್ರೇಲಿಯಾದ ಜೊತೆ ಸೇರಿಕೊಂಡು ಅವ್ರದೇ ಒಂದು ಐಲ್ಯಾಂಡಲ್ಲಿ, ಆ ಐಲ್ಯಾಂಡ್ ಹೆಸರು ಕಾಕಸ್ ಕೀಲಿಂಗ್ ಅಂತ ಹೇಳಿ, ಈ ಐಲ್ಯಾಂಡಲ್ಲಿ ಟೆಂಪರರಿ ಸ್ಪೇಸ್ ಸರ್ವೆಲೆನ್ಸ್ ಸ್ಟೇಷನನ್ನು ಸ್ಥಾಪನೆ ಮಾಡೋದಕ್ಕೆ ಯೋಜನೆ ಹಾಕ್ಕೊಂಡಿದೆ. ಆ ನಂತರದಲ್ಲಿ ತನ್ನ ಮ್ಯೂಸಿಯಂನಲ್ಲಿರುವ ತಮಿಳುನಾಡಿನ 12ನೇ ಶತಮಾನದ ನಂದಿ ವಿಗ್ರಹ, 11ನೇ ಶತಮಾನದ ಲೋಹದ ತ್ರಿಶೂಲ ಇರುವ ಭದ್ರಕಾಳಿ ವಿಗ್ರಹ ಮತ್ತು 6 ಮುಖಗಳಿರುವ ಕಾರ್ತಿಕೇಯ ವಿಗ್ರಹಗಳನ್ನು ಭಾರತಕ್ಕೆ ಹಸ್ತಾಂತರಿಸೋದಕ್ಕೆ ಆಸ್ಟ್ರೇಲಿಯಾ ಒಪ್ಕೊಂಡಿದೆಯಂತೆ. ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಇವರು ಹಸ್ತಾಂತರ ಮಾಡೋದಕ್ಕೆ ಒಪ್ಕೊಂಡಿರ್ತಕ್ಕಂತಹ ಒಂದು ಶಿಲ್ಪಗಳು ಏನಿದ್ದಾವೆ, ಇದು ಚೋಳರ ಕಾಲಕ್ಕೆ ಸೇರಿರ್ತಕ್ಕಂಥದ್ದು. ಚೋಳರ ಕಾಲದ ಕಲಾ ಪರಂಪರೆಯ ಪ್ರತೀಕಗಳು ಈ ಒಂದು ವಿಗ್ರಹಗಳಾಗಿರ್ತವೆ. ಭಾರತದ ಒಂದು ಪ್ರಾಚೀನ ಶಿಲ್ಪಕಲೆಗೆ ಇವುಗಳು ಅತ್ಯುತ್ತಮ ಉದಾಹರಣೆಗಳಾಗಿರ್ತವೆ. ಅದೇ ರೀತಿಯಾಗಿ ನಮ್ಮ ಭಾರತದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಸಂಕೇತ ಆಗಿರುತ್ತೆ ಇವು. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಚೋಳರಿಗೆ ಸೇರಿರ್ತಕ್ಕಂತಹ ಯುನೆಸ್ಕೋ ಮಾನ್ಯತೆಯನ್ನು ಪಡೆದಿರ್ತಕ್ಕಂತಹ ಚೋಳರ ಕಲಾ ಪರಂಪರೆಯೊಂದಿಗೆ ಈ ವಿಗ್ರಹಗಳು ನಂಟನ್ನು ಹೊಂದಿರ್ತವೆ. ಇದು ಪರೀಕ್ಷೆಯಲ್ಲಿ ಕೇಳ್ತಕ್ಕಂತಹ ಚಾನ್ಸಸ್ ತುಂಬನೇ ಇರುತ್ತೆ. ಆನಂತರ ಬೆಂಗಳೂರಿನಲ್ಲಿ ಫ್ಲಿಂಡರ್ಸ್ ವಿವಿ ಕ್ಯಾಂಪಸ್, ಆಸ್ಟ್ರೇಲಿಯಾದ ಫ್ಲಿಂಡರ್ಸ್ ವಿಶ್ವವಿದ್ಯಾಲಯದ ಕ್ಯಾಂಪಸ್ಸನ್ನು 2027ರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪಿಸುವ ಒಪ್ಪಂದಕ್ಕೆ ಎರಡೂ ದೇಶಗಳು ಸಹಿ ಹಾಕಿವೆ. ನೋಡಿ, ಇಂಡೋನೇಷ್ಯಾಗೆ ಹೋದ್ರು, ನಮ್ಮ ಭಾರತದ ಅದರಲ್ಲೂ ಸಹ ಬೆಂಗಳೂರಿನ IIMBಯನ್ನು ಇಂಡೋನೇಷ್ಯಾದಲ್ಲಿ ಸ್ಥಾಪನೆ ಮಾಡೋದಕ್ಕೆ ಒಪ್ಪಂದ ಮಾಡ್ಕೊಂಡ್ಬಂತು. ಆಸ್ಟ್ರೇಲಿಯಾಗೆ ಹೋದ್ರು ನರೇಂದ್ರ ಮೋದಿ ಅವರು, ಅಲ್ಲಿನ ಒಂದು ವಿಶ್ವವಿದ್ಯಾಲಯ ಪ್ರಖ್ಯಾತವಾಗಿರ್ತಕ್ಕಂಥ ಒಂದು ಯೂನಿವರ್ಸಿಟಿ, ಫ್ಲಿಂಡರ್ಸ್ ಯೂನಿವರ್ಸಿಟಿ, ಅದರ ಕ್ಯಾಂಪಸ್ಸನ್ನು 2027ನಲ್ಲಿ ಭಾರತದಲ್ಲಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಒಂದು ಒಪ್ಪಂದನ ಮಾಡ್ಕೊಂಡ್ಬಂದಿದ್ದಾರೆ. ಮುಂದಿನ ತಿಂಗಳು ನ್ಯೂ ಸೌತ್ ವೇಲ್ಸ್ ವಿಶ್ವವಿದ್ಯಾಲಯದ ಕ್ಯಾಂಪಸ್ ಬೆಂಗಳೂರಿನಲ್ಲಿ ಆರಂಭವಾಗಲಿದೆ. ನೋಡಿ, ಇದು ನ್ಯೂ ಸೌತ್ ವೇಲ್ಸ್ ವಿಶ್ವವಿದ್ಯಾಲಯದ ಒಂದು ಕ್ಯಾಂಪಸ್ ಅಂತ. ಇದು ವಿಕ್ಟೋರಿಯಾ ಯೂನಿವರ್ಸಿಟಿ ಆಫ್ ಆಸ್ಟ್ರೇಲಿಯಾವು ಗುರುಗ್ರಾಮದಲ್ಲಿ ಕ್ಯಾಂಪಸ್ ಅನ್ನು ಆರಂಭಿಸಲು ಭಾರತದ ವಿಶ್ವವಿದ್ಯಾಲಯ ಅನುದಾನ ಆಯೋಗ ಒಪ್ಪಿಗೆ ನೀಡಿದೆ. UGC ಆಲ್ರೆಡಿ ಪರ್ಮಿಷನ್ ಕೊಟ್ಟಿದೆಯಂತೆ. ನೋಡಿ, ಇಲ್ಲಿ ಎಜುಕೇಷನ್ ಗ್ಲೋಬಲ್ ಲೆವೆಲಲ್ಲಿ ಎಕ್ಸ್ಚೇಂಜ್ ಆಗ್ತಾ ಇದೆ ಹಾಗೂ FDIಯನ್ನು ತರ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಅದೇ ರೀತಿಯಾಗಿ ಒಂದು ಉತ್ತಮವಾಗಿರ್ತಕ್ಕಂತಹ ರಾಜತಾಂತ್ರಿಕ ಸಂಬಂಧವನ್ನು ಬೆಳೆಸ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಭದ್ರತಾ ದೃಷ್ಟಿಯಿಂದ ಏನೆಲ್ಲ ಸೇಫ್ಟಿ ಮಾಡ್ಕೋಬೇಕು, ಉದಾಹರಣೆಗೆ ಆಸ್ಟ್ರೇಲಿಯಾದೊಂದಿಗೆ ಯುರೇನಿಯಂ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಇವುಗಳೆಲ್ಲವೂ ಗಮನಿಸಿದಾಗ ಭಾರತ ಪ್ರಬಲವಾಗಿ ಬೆಳೀತಾ ಇದೆ ಅಂತ ಹೇಳೋದಕ್ಕೆ ಎರಡು ಪ್ರಶ್ನೆನೇ ಇಲ್ಲ. ನಾವು ಡೌಟ್ ಇಲ್ಲದೆ ಆರಾಮಾಗಿ ಹೇಳ್ಬೋದು. ಇವೆಲ್ಲವನ್ನು ನಾವು ಮೇನ್ಸ್ ಎಕ್ಸಾಮ್ಸಲ್ಲೂ ಸಹ ಬಳಸ್ಕೋಬೋದಾಗಿರುತ್ತೆ ಈ ಪಾಯಿಂಟ್ಸನ್ನು. ಸೊ ನಂತರದ ಇಂಪಾರ್ಟೆಂಟ್ ಯುರೇನಿಯಂ ಪೂರೈಕೆ ಒಪ್ಪಿಗೆ ಆಸ್ಟ್ರೇಲಿಯಾ ಈಗಾಗಲೇ ನೋಡಿದ್ದೀವಿ ನಾವು, ಇದು ಆಸ್ಟ್ರೇಲಿಯಾದು. ನೆಕ್ಸ್ಟ್ ಕ್ರೀಡೆ. ಓಕೆ, ಸೊ ಇದಿಷ್ಟು 10ನೇ ತಾರೀಕು 7ನೇ ತಿಂಗಳು ಅಂದರೆ ಜುಲೈ 10, 2026 ಪ್ರಜಾವಾಣಿ ಪತ್ರಿಕೆಯ ವಿಶ್ಲೇಷಣೆ. ಥ್ಯಾಂಕ್ ಯು.